Yeah. All orders ready. Yes. Come on. Sheila. ಇವನ್ ನೋಡಪ್ಪ ಅಳಸೋಗಿರೋ ಹಳೆ ಚಿಂಪಾಂಜಿ ಇದ್ದಂಗ ಅವನೇ. ಇವನಿಗೆ ಇಂಥ ಚಂದುಳ್ಳಿ ಚಲವೇನ ಮನೆ ಬರಹ ಚೆನ್ನಾಗಿದೆಯೇನಮ್ಮ? ಓಹೋ 5 ವರ್ಷದಿಂದ ಎಲ್ಲ ಹುಡುಗರುಗಳ ಜೊತೆ ಥಿಯೇಟರ್ ಕಡೆ ತಿರುಗಿ ಥಿಯೇಟರ್ ಓನರ್ನ ಅಡ್ಜಸ್ಟ್ ಮಾಡ್ಬಿಡ್ತೀಯ. ಹಲೋ ಅಣ್ಣ, ಸ್ವಲ್ಪ ಜ್ಯೂಸ್ ಕಡೆನೂ ನೋಡೋಣ. ಹುಡುಗಿನ ಯಾವತ್ತೂ ನೋಡಿಲ್ಲ. ಜೊಲ್ಲಿಗೆ ಕೂಲ್ ಡ್ರಿಂಕ್. ಬಿಸ್ನೀರಾ? 1 ಸೆಕೆಂಡ್ ಕಮಿಂಗ್. ಕೂಲ್ ಡ್ರಿಂಕ್ಸ್ ತಿನ್ನೋದು ಕುಡಿಯೋದ್ನೆಲ್ಲ ಎಲ್ಲ ಆಗ್ತಾಳೆ ಈ ಡುಮ್ಮಿ. ಅಯ್ಯೋ ಇವನ ಮದ್ವೆ ಆಗೋ ಭೂಪ ಒಡ್ಸ್ಕೊಳ್ಳೋ ಕಡಿಯಾಗಿರ್ಬೇಕು. ಮೇಡಮ್ ರೈಟ್ ರೆಡಿ. ಯಾವುದು ಹೊಸದು ಅಡ್ಜಸ್ಟ್ ಮಾಡಿದ್ರೆ ಹಾಯ್. ಸಿಂಗಲ್ಲ ಸೆಟ್ಟ? 2 ಬೇಡ, ಖಾಲಿ ಕೊಡು. ಇದ್ಯಾವುದೋ ಬೇರೆ ನಿಂತ ಎಷ್ಟು, ನಮಗಿದಿವೆ ಎಷ್ಟು ರಮ್ಮಗಳಲ್ಲಪ್ಪ. ಏನಪ್ಪ ನಿನ್ಗೆ ಯಾಕೋ ಹುಡುಗಿ ಯೋಗ ಇಲ್ಲ ಕಣ, ಬಿಟ್ಬಿಡ. ಯಾವ್ದಾರ ಸೆಕೆಂಡ್ ಹ್ಯಾಂಡ್ ಟ್ರೈ ಮಾಡ. ಸೆಕೆಂಡ್ ಹ್ಯಾಂಡ್ಲ ಈ ವರನಿಗೆ? ಹೌದು. ಹಲೋ ಮೈಂಡ್ ಯುವರ್ ಟಂಗ್ ಪ್ಲೀಸ್. ಈ ವರನಿಗೋಸ್ಕರ ಆ ಬ್ರಹ್ಮ ಯಾವ್ದಾದ್ರು ಒಂದು ಸುಂದರವಾಗಿರೋ ಹುಡುಗಿನ ಸೆಟ್ ಮಾಡಿರಲ್ವಾ? ಸೆಟ್ ಮಾಡಿರ್ತಾನ ಇಲ್ವಾ? ಸಮಾಧಾನ. ನೋ ವರ, ನಮ್ ವಿಜಿ ಇಲ್ಲೇ ಕುತ್ಕೊಂಡಿದ್ದಾನೆ. ಬ್ರಹ್ಮ ನಿನಗೋಸ್ಕರ ಹುಡುಗಿ ಸೃಷ್ಟಿ ಮಾಡಿದನೋ ಇಲ್ಲ ಅಂತ ಡೀಟೇಲ್ ಹೇಳ್ತಾನೆ. ಹೋಗಿ ಕಲೆಕ್ಟ್ ಮಾಡ್ಕೊ. ವಿಜಿ ಅರ್ಜೆಂಟ್ ಆಗಿ ಯಾವ್ದಾದ್ರು ಸೆಟ್ ಮಾಡ್ಕೊಡ್ತಾರ? ಎಲ್ಲಿದ್ದೆ ಗುರು ನೀನ್ ಇಷ್ಟು ದಿವಸ? ಆಹಾ ಗುರುವೇ, ನಿನ್ನ ಮುಂದೆ ಎಲ್ಲ ಹಂಗೆ ಅಲ್ಟಾಯಿಸ್ಕೊಂಡ್ಬಿಟ್ರಲ್ಲ. ಏನು ವರ ನಿಂದು? ಅಯ್ಯೋ ಯಾರ್ಯಾರಿಗೆ ಏನೇನೋ ದೃಷ್ಟಿ ಅಂತೆ. ನನಗೆ ಒಂದ್ ಒಳ್ಳೆ ಹುಡುಗಿನ ಹುಡುಗರು. ಲೋ ವಿಜಯ್, ಒಂದ್ ಕೈ ನೋಡಿ. ಈ ಜನದಲ್ಲಿ ಅಟ್ಲೀಸ್ಟ್ ಒಂದು ಪ್ರಾಣಿನಾದ್ರೂ ಸಿಕ್ಕುತ್ತಾ ನೋಡೇಳಪ್ಪ. ಹೇಳಪ್ಪ. ಏನೋ ನಿನ್ ಕೈಯಲ್ಲಿ ಏನ್ ಕಾಣ್ತಾನೆ ಇಲ್ಲ. ಏನು ಕಾಣ್ತಾ ಇಲ್ಲ. ಈ ಕೈ ನೋಡಿ, 2 ಸಲ ಸರಿ, ಆ ಮುಖನಾದ್ರೂ ನೋಡಿ ಹೇಳಪ್ಪ. ಛೇ ಮುಖನ ಇದು? ಬೇಡ ಬಿಡು. ನಾಲ್ಕೆ ತೋರ್ಸು. ನಾಲಿಗೆನಾ? ಕಣ್ ನೋಡಿ, ಮೂಗ್ ನೋಡಿ, ಕೈ ನೋಡಿ ಭವಿಷ್ಯ ಹೇಳೋದನ್ನ ನೋಡಿದೀನಿ. ಆದ್ರೆ ನಾಲಿಗೆ ನೋಡಿ ಭವಿಷ್ಯ ಹೇಳೋದನ್ನ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಹಲೋ ನಾನು ಡೈಲಿ ಅಲ್ಲಿಸ್ತೀನಿ. ಈ ಡೋಂಗೆಲ್ಲ ಬೇಡ ನೋಡಪ್ಪ. ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಿನ್ ನಾಲ್ಗೆ ನೋಡ್ತಾ ಇದ್ರೆ ರಾಹು ಎದೆ ಮೇಲೆ ಮಲ್ಕೊಂಡ್ಬಿಟ್ಟವನೆ. ಶನಿ ತಲೆ ಏರಿ ಡಮಾರ್ ಅಂತ ಕುಡ್ತಿದ್ದಾನೆ. ಯಾಕೆ ಗುರು, ಶನಿಗ್ ಬೇರೆ ಜಾಗ ಸಿಗ್ಲಿಲ್ವಾ? ಅದಕ್ಕೆ ಮಗ, ಇವ್ನ್ ಯಾವ ಹುಡುಗಿ ಟ್ರೈ ಮಾಡಿದ್ರು ಕುಟ್ಟವ್ರೆ ಸಿಗ್ತಾರೆ. ವಿಜಿ, ಈ ಶನಿ ಕುಟ್ಟೋದ್ನ ಯಾವಾಗ ನಿಲ್ಲಿಸ್ತಾನೆ? ವರ, ಆ ತಲೆಗೇರಿರೋ ಶನಿ ಇನ್ನು 12 ವರ್ಷ ಕೆಳಗಿಳಿಯೋಂಗ್ ಕಾಣ್ತಿಲ್ವ? 12 ವರ್ಷನ? ಅಯ್ಯಯ್ಯ ಬುಡ್ಡ ಆಗ್ಬಿಡ್ತೇನಲ್ಲಪ್ಪ. ನೀ ಏನ್ ಯೋಚನೆ ಮಾಡ್ಬೇಡ್ವ. ಆ ಶನಿಗ್ ಒಂದ್ ವೀಕ್ನೆಸ್ ಇದೆ. ನಾನ್ ಹೆಂಗ್ ಹೇಳ್ತೀನಿ ಹಂಗ್ ಮಾಡು. ಬೇಗ ಹೇಳಿ ಪುಣ್ಯ ಕಟ್ಕೊಳಪ್ಪ. ಏನಿಲ್ಲ, ಆ ಶನಿಗೆ ಹಳದಿ ಬಟ್ಟೆ ಹಾಕೊಂಡಿರೋರು ಯಾರಾದ್ರೂ ಎದುರುಗಡೆ ಬಂದ್ರೆ ಸೈಲೆಂಟ್ ಆಗ್ಬಿಡ್ತಾನೆ. ಹಳದಿ ಬಟ್ಟೆ ಹಾಕೊಂಡಿರೋರು ಬಂದ್ರೆ ಸೈಲೆಂಟ್ ಆಗ್ಬಿಡ್ತಾನ? ಹೌದು. ಈ ತರದ್ದು ಒಂದ್ ವೀಕ್ನೆಸ್. ಹಾಗಾದ್ರೆ ಶನಿ ಕುಟ್ಟೋದು ನಿಲ್ಸ್ಬಿಡ್ತಾನ? ಬಿಟ್ಬಿಡ್ತಾನ? ಒಂಥರ ಹಂಗೆ ನೋಡೋವರ. ಟೈಮ್ ನೋಡ್ಕೊಂಡು ಹಳದಿ ಬಟ್ಟೆ ಹಾಕೊಂಡಿರೋರು ಯಾರಾದ್ರೂ ಎದುರುಗಡೆ ಬಂದ್ರೆ ಸ್ಪಾಟ್ ಅಲ್ಲೇ ಪಟಾಯಿಸಿ ಸ್ಪಾಟ್ ಅಲ್ಲೇ ಮದುವೆ ಆಗ್ಬಿಡು. ಆಗ ಶನಿ ಏನು ಮಾಡ್ಕೊಳಕ್ಕಾಗಲ್ಲ. ವೆರಿ ಗುಡ್. ಶೇಕ್ಸ್ಪಿಯರ್ ಬರ್ತಾವ್ರ? ಲೋವರ, ಜಾಗ ಖಾಲಿ ಮಾಡೋ. ಎಲ್ಲೋ ನೀನು ಎಲ್ಲೋ ಹುಡುಕ್ತೀನಿ. ಹಾಯ್, ಎಲ್ಲೋ ಯಾರಿ ಡರ್ಟಿ ಫೆಲೋ? ಎಲ್ಲೋ ನೀನಾಗುವೆಯಾ ನನ್ನ ಪಿಲ್ಲೋ? ಹಾಯ್, ಎಲ್ಲೋ ಹಕ್ಕಿ, ಏಕೆ ನೋಡುತ್ತಿರುವೆ ನನ್ನ ಎಕ್ಕಿ? ನಿನ್ನ ನೋಟದಿಂದ ನನಗೆ ಬರ್ತಾ ಇದೆ ಪ್ರೀತಿ, ಹುಕ್ಕಿ. ಆದ್ರೆ ಇವನ್ ನೋಡ್ತಾ ಇದ್ರೆ ನನಗೆ ಅಳು ಬರ್ತಾ ಇದೆ, ಬಿಕ್ಕಿ. ಎಷ್ಟು ಒದ್ದಾಡುತ್ತಿರುವೆ ಇವನ ಕೈಗೆ ಸಿಕ್ಕಿ. ಬೀಳಿಸುವನು ನಿನ್ನ, ಅವನಿಗೆ 2 ಇಕ್ಕಿ. ಆಡ್ರಿ ಸರ್, 2 ಇಡ್ಲಿ. ಹುಡುಗ್ಬಿಡನ್ವಾ? ಚಪ್ಲಿ ಬಿಚ್ಕೊಳ್ಳ? ಬಿಚ್ಕೋ. ಓಡೋಗಕ್ಕೆ ತುಂಬಾ ಈಸಿ ಆಗುತ್ತೆ. ನನ್ ಕಣ್ಣು ಆಡ್ಕೋತಿದ್ಯಾ? ಅದು ಮೇಲೆ ಎಲ್ಲೋ ಮಿಸ್ ಹೊಡಿಯೋ ಟೈಮಲ್ಲಿ ಮಿಸ್ ಆಗ್ಬಿಟ್ಲಲ್ಲಪ್ಪ. ಎಲ್ಲೋಗಿರ್ಬೋದು? ಎಲ್ಲೋ ಸ್ವಾಮಿ, ತಾವ್ ಯಾರು ಗೊತ್ತಾಗ್ಲಿಲ್ಲ.
ಕೈಯಲ್ಲಿ ತಾಳಿ ನೋಡಿದ್ರೆ ಗೊತ್ತಾಗಲ್ವಾ? ಮದುವೆ ಗಂಡು. ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ? ಮೈ ಸ್ವೀಟ್ ಎಲ್ಲೋಗೋಸ್ಕರ ಹುಡುಕ್ತಾ ಇದ್ದೀನಿ. ಎಲ್ಲೋ ಎಲ್ಲೋ ಪುರೋಹಿತರು ಕರೀತಿದ್ದಾರೆ, ಬಾರೋ. ಹೌದಾ? ಬಾರೋ ಬಾರೋ. ನನ್ನೆಲ್ಲ ಹತ್ರ ಕರ್ಕೊಂಡು ಮದುವೆ ಮಾಡಿಸ್ಬಿಡ್ತೀರಾ? ನೀವಿಬ್ರು ಬ್ರೋಕರ್ ಇದ್ದಂಗೆ ಇದ್ದೀರಾ. ಅಯ್ಯಯ್ಯೋ, ಇದು ರೆಡ್ಡು, ನಂದು ಎಲ್ಲೋ. ಎಲ್ಲರೂ ಇದು ರೆಡ್ಡು, ನಮ್ದು ಎಲ್ಲೋ ಕಣಪ್ಪ, ಎಲ್ಲೋ. ಹೇಳಿದ ಮಾತು ಕೇಳಲ್ಲ ಕಣ. ಕೇಳಿಲ್ಲ ಅಂದ್ರೆ ಕುಯ್ದು ಬಿಡ್ತೀನಿ. ರೆಡ್ಡು ಕಣ, ನಂದು ಎಲ್ಲೋ. ಎಲ್ಲೋ ಕಂಡ್ರಲ್ಲೇ ಬಿಡಲೇ. ಸದ್ಯ ಅವನ ಬಂದ. ಎಲ್ಲೋ ಕಂಡ್ರಲ್ಲೇ ಬಿಟ್ಬಿಡು. ತಾಳಿಕಟ್ಟೆಯ? ಸಾರಿ ಮೇಡಮ್. ತಾಳಿಕಟ್ಟೆಯ? ಇದು ರೆಡ್, ನಂದು ಎಲ್ಲೋ ಎಲ್ಲೋ ಇದಲ್ಲ. ತಾಳಿಕಟ್ಟೆಯ ಗಟ್ಟಿ ಬೇಡ. ಸೂಪರ್ ಕ್ಯಾಚ್ ಸರ್. ಥ್ಯಾಂಕ್ ಯು ಸರ್. ಯಾವ ನನ್ ಮಗನ ಹೇಳಿದ ನಂದು ಎಲ್ಲೋ, ಇದು ರೆಡ್ ಡೇಂಜರು ಅಂತ ಹೇಳ್ದೆ. ರೆಡ್ ಡೇಂಜರು, ನಮ್ದು ಎಲ್ಲೋ. ನಮ್ಮನ್ನ ಬಿಟ್ಬಿಡಿ ಕೇಳಿ ಸರ್ ಪ್ಲೀಸ್. ಏನ್ ನೋಡ್ತೀಯ ಕಚ್ಚ? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಲ್ರಿ. ಅವ್ರ ಸ್ಟೇಷನ್ ನುಗ್ಗಿ ಕೊಲೆಗಾರನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ನೀವೇನ್ ಕತ್ತೆ ಕಾಯ್ತಾ ಇದ್ದೀರೇನ್ರಿ? ಪೊಲೀಸ್ ಕಂಟ್ರೋಲ್ ರೂಮ್ ಬಿಟ್ಟು ಆಂಬುಲೆನ್ಸ್ ಫೋನ್ ಮಾಡ್ತೀರಾ? ಯಾವ ಹತ್ರ ಹೋಗಿ ಎಲ್ಲಿ ಮಲ್ಕೊಂಡಿದ್ರಿ ಸರ್? ಎಲ್ಲಿ ಮಲಗಿದೆ ಅಂತೆಲ್ಲ ಕೇಳಕ್ ಹೋಗ್ಬೇಡಿ ಸರ್. ನಮ್ಮ ಮನೇಲಿ ನಾವು ಮಲಗಿದ್ವಿ ನೋಡಿ ಸರ್. ಫ್ಯಾಮಿಲಿನ ನಾವು ಸಂತೋಷವಾಗಿ ಇಟ್ಕೊಂಡಷ್ಟು ಡ್ಯೂಟಿಲಿ ಅಷ್ಟೇ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಸೊ ಫ್ಯಾಮಿಲಿ ಫಸ್ಟ್. ನೀವು ಇನ್ಸ್ಪೆಕ್ಟರ್ ಆಗೋದಕ್ಕೆ ನಾಲಾಯಕ್. ಅದು ಗೊತ್ತಿದ್ದೆ ಅಲ್ವಾ ಸರ್? ಹೆಂಗೋ PC ಆಗಿ ಉಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಹೆಂಗೋ ಓಡಾಡ್ತಾ ಇದ್ವಿ. ನೀವು ತಾನೇ ನನ್ನ ಕರ್ಕೊಂಡೋಗಿ ಪ್ರಮೋಷನ್ ಕೊಟ್ಟು ಇನ್ಸ್ಪೆಕ್ಟರ್ ಮಾಡಿದ್ದು. ನಾವು ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿದೀವಿ ಸರ್. ಅದನ್ನ ಅವ್ರು ಕೇಳಿದ್ರ? ನೀವೇನು ಓದಿದ್ರು ನಿಮ್ ಯೋಗ್ಯತೆ ಇಷ್ಟೇ ಕಣ. ಮಾಡದೆ ಹೋಗಿದ್ರೆ ನನ್ನ ಮರ್ಯಾದೆ ಹೋಗೋದು. ಏನೋ ಕಾನ್ಸ್ಟೇಬಲ್ ಒಳ್ಳೆ ಹುಡುಗ ಅಂತ ಬಟ್ಟೆ ಒಗೆಯಕ್ಕೆ ಮನೇಲಿ ಇಟ್ಕೊಂಡ್ರೆ ನನ್ ತಂಗಿಗೆಲ್ಲ ನೋಡಿದೆ. ಹಲೋ, ದಯವಿಟ್ಟು ಪಬ್ಲಿಕ್ ಗೆ ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ಬೇಡಿ. ನಾನು ನಿಮ್ ತಂಗಿ ಗ್ಲೈನ್ ಹೊಡಿಯಕ್ ಬಂದಿಲ್ಲ. ನಿಮ್ ಮನೇಲಿ ಚಾಕರಿ ಮಾಡಕ್ ಬಂದಾಗ ನಿಮ್ ತಂಗಿ ಹಿಂದೆಯಿಂದ ಬಂದು ಲಾಕ್ ಮಾಡ್ಕೊಂಡು ಕರ್ಕೊಂಡೋಗಿ ರೇಪ್ ಮಾಡಿದ್ಲು. ಆ ಅವಮಾನ ನೀವು ತಡೆಯಕ್ಕಾಗದೆ ನನಗೆ ಪ್ರಮೋಷನ್ ಕೊಟ್ಟು ಇನ್ಸ್ಪೆಕ್ಟರ್ ಮಾಡಿ ಮದ್ವೆನೂ ಮಾಡಿ ಜೊತೆಗೆ ಒಂದು ವೇಸ್ಟ್ ಪ್ರಾಪರ್ಟಿ ಕೊಟ್ಟಿದ್ದೀರಾ. ಅದೇ ನಿಮ್ ಸಿಸ್ಟರ್. ಸರ್, ನಾನ್ ಡ್ಯೂಟಿ ಮೇಲೆ ಇದ್ದೀನಿ. ನನ್ನ ಮೇಲೆ ಕೈ ಮಾಡಿದ್ರೆ ನಿಮ್ಮ ಬಟ್ಟೆ ಕಳ್ಸ್ಕೊಂಡು ಪರ್ಮನೆಂಟ್ ಆಗಿ ಮನೇಲಿ ಇರ್ಬೇಕಾಗತ್ತೆ. ಇದೆಲ್ಲ ಬೇಕಾ? ಓಕೆ ಓಕೆ ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಬನ್ನಿ. ಈಗ ಕೇಳ್ರಿ, ಇಲ್ಲಿ ಹೇಳ್ರಿ. ನೆಟ್ಟಗ್ ನಿಂತ್ಕೊಳ್ರಿ. ಈಗ ಕೊಲೆಗಾರನ ಈ ಮಟ್ಟದಲ್ಲಿ ಬಂದು ಪೊಲೀಸ್ ಸ್ಟೇಷನ್ ಇಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅವರು ಸೂಪರ್ ಕಿಲ್ಲರ್ಸ್ ಇರ್ಬೇಕು. ಅವರೆಲ್ಲ ಪಿಕ್ ಪ್ಯಾಕೆಟ್ ಮಾಡ್ಕೊಂಡಿರೋರು ಸರ್. ಮಾರ್ಕೆಟ್ ಅಲ್ಲಿ ನಿಂತಿರ್ತಾರೆ ಸರ್ ಚಪ್ಪರ್ಗಳು. ಪಿಕ್ ಪ್ಯಾಕೆಟರ್ಸ್ ಆದ್ರೆ ಅಷ್ಟು ಮೋಸ್ಟ್ ವಾಂಟೆಡ್ ವ್ಯಕ್ತಿನ ಎತ್ಕೊಂಡು ಹೋಗಿ ಮರ್ಡರ್ ಮಾಡ್ತಾರೇನ್ರಿ? ಮೋಸ್ಟ್ ವಾಂಟೆಡ್ ವ್ಯಕ್ತಿನ? ಯಾವ್ದು ತಲೆನಾ? ಅದೇ ನಕ್ಸಲೈಟ್ ಇಲ್ಲ ಟೆರರಿಸ್ಟ್. ಟೆರರಿಸ್ಟು ಅಲ್ಲ, ನಕ್ಸಲೈಟು ಅಲ್ಲ, ಇಡೀ ಬೆಂಗಳೂರನ್ನೇ ತನ್ನ ಅಡ್ಡ ಮಾಡ್ಕೊಂಡ ಡಾನ್ ತಲೆ ಅದು. ಹಾಯ್ 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 ಹಾಯ್. ವೆಲ್ಕಮ್ ಟು ಯುವರ್ ಅಭಿಷೇಕ್. ಐ ಆಮ್ ಕಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ, ಯುರೋಪ್ ಅಲ್ಲಿ ವೆಲ್ಕಮ್ ಮಾಡೋದೇ ಹೀಗೆ. ಇದಕ್ಕೆ ಪೆಕ್ ಅಂತ ಕರೀತಾರೆ. ನೀವು ಇಲ್ಲಿರೋ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು. ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ಲೀಸ್ ಬನ್ನಿ 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 ಬನ್ನಿ. 1 ಮಿನಿಟ್. ಯಾಕೆ? ಇದನ್ನ ಎಸ್ಕಲೇಟರ್ ಅಂತ ಕರೀತಾರೆ. ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು, ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬಿ ಕೇರ್ಫುಲ್. ಓಕೆ ಮೇಡಮ್, ಬಿ ಕೇರ್ಫುಲ್. ಬನ್ನಿ 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 ಬನ್ನಿ. ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ. 20 ವರ್ಷದಿಂದ ಇಲ್ಲೇ ಇದ್ದೀನಲ್ಲ. ಏರ್ಪೋರ್ಟ್ ಅಲ್ಲ? ಹಲೋ, ಏರ್ಪೋರ್ಟ್ ಅಲ್ಲ, ಯುರೋಪ್ ಅಲ್ಲಿ ನೋಡಿ. ಅಯ್ಯೋ ಕಾಯ್, ಸಾರಿ, ನಮಗ್ ನಿಮ್ ತರ ಇಳಿಬೇಕು ಅಂತ ಗೊತ್ತಾಗ್ಲಿಲ್ಲ. ಮಾಮೂಲಿಯಾಗಿ ಇಳಿದ್ಬಿಟ್ವಿ. ಮಿಸ್ಸಸ್ ಕಾಯ್ ಅವ್ರು ಏನಾಗಿದ್ದಾರೆ? ಹಣ್ಣಾಗಿದ್ದಾರೆ. ಅಂದ್ರೆ ಡೆತ್ ಬೆಡ್ ಅಲ್ಲಿ ಇದಾರಾ? ಓ ಹಲೋ, ಸಾರಿ. ನಾನು ಹೇಳಿದ್ದು ಫಿಸಿಕಲಿ ಅಲ್ಲ, ಮೆಂಟಲಿ. ಪಕ್ವವಾಗಿ ಹಣ್ಣಾಗಿ ಮನೇಲಿದ್ದಾರೆ. ಇಂಡಿಯನ್? ಯುರೋಪಿಯನ್. ಅಂದ್ರೆ ಲವ್ ಮ್ಯಾರೇಜ್? 20 ವರ್ಷದ ಕೆಳಗೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಟ್ಸ್ ಅ ಲಾಂಗ್ ಸ್ಟೋರಿ, ಯುನೋ. ಬ್ಯಾಕ್ ಬ್ಯಾಕ್ ಬ್ಯಾಕ್. ಹಲೋ, ಯಾ SP ಮೆಣಸಿನಕಾಯಿ ಸ್ಪೀಕಿಂಗ್. ಯಾ ಸಿಂಗ್. ಓಕೆ ಓಕೆ ಓಕೆ, 1 ಮಿನಿಟ್. ಯು ನೋ ರೋಕೋ ಆಫ್ ಹೋಟೆಲ್? Yes, I know. ಓಕೆ. ಯಾ ಓಕೆ, ಯು ಕ್ಯಾನ್ ಗೋ, Okay. ಯು ಕ್ಯಾನ್ ಗೋ. ಹಲೋ ಹಲೋ, ನಾನಿನ್ನೂ ಹತ್ತಿಲ್ಲ.
Take your keys, please. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಸಾರಿ, ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡ್. ಹೌದು, ಅಡ್ರೆಸ್ ಹೇಳಿದ್ರೆ ಸಾಕು, ಹತ್ತುವರೆಗೂ ವೆಯ್ಟೇ ಮಾಡಲ್ಲ. ಕೀಸ್ ತೊಗೊಂಡಿದ್ದೀರಾ? ಬೆಳಿಗ್ಗೆ 10 o'clock ಶಾರ್ಪ್ ನಾವು ಮೆಬೆಲಿನ್ ಕಂಪನಿಯಲ್ಲಿ ಇರಬೇಕು. 10 o'clock ನಾವು ಅಲ್ಲಿ ಇರಬೇಕು ಅಂದ್ರೆ 9 o'clock ಎಲ್ಲ ಇಲ್ಲಿಂದ ನಾವು ಹೊರಟು ಬಿಡಬೇಕು. 8:50ಗೆ ನೀವು ಲಾಬಿಲಿ ಇರಬೇಕು. 8:45 ನೀವು ಲಿಫ್ಟ್ ಅಲ್ಲಿ ಇರಬೇಕು. ಇಂಡಿಯನ್ ಟೈಮಿಂಗ್ ತರ 10 ಅಂದ್ರೆ 11 o'clock ಹೊರಡೋದಲ್ಲ. ಓಕೆ, ಹಾಗೆ ನಾವಿರ್ಬೇಕು ಅಂದ್ರೆ ನೀವೀಗ ರೈಟ್ ಹೇಳ್ಬೇಕು. ಥ್ಯಾಂಕ್ ಯು, ಬಾಯ್. ಎಕ್ಸ್ಕ್ಯೂಸ್ ಮೀ. ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಫಿಟ್ಟಿಂಗ್ ಚೆನ್ನಾಗಾಯ್ತು. ಫಿಟ್ಟಿಂಗಾ? ಹುಡುಗ ಇಲ್ಲಿ? ಆ ಹುಡುಗಿ ಊಟಕ್ಕೆ ಅಂತ ಕರ್ಕೊಂಡು ಹೋದ್ಲು. ಅಯ್ಯೋ, ಇದೇ ತರ ಯಾವ್ದೋ ಹುಡುಗಿಯಿಂದ ಊಟಕ್ಕೆ ಹೋಗಿನೇ 20 ವರ್ಷದಿಂದ ಇಲ್ಲೇ ಊಟ ಹೊಡ್ಕೊಂಡು ಕೂತಿದ್ದೀನಿ. ಬುದ್ಧಿಗಿದ್ಯಾ ನಿಂಗೆ? ಅವಳ ಜೊತೆ ಬಿಟ್ಟು ಬರ್ತಾ ಇದ್ಯಲ್ಲ. ನೀನ್ ಯಾಕೆ ಅವಳನ್ನ ಬಿಟ್ಟು ಬಂದೆ? ಅವಳ ಜೊತೆ ಡಿನ್ನರ್ಗೆ ಹೋದ್ರೆ ಅವಳು ನನ್ನೇ ತಿಂದಾಕ್ಬಿಡ್ತಾಳ ಅಷ್ಟೇ. ಬಾ. ಇಂಟೆಲಿಜೆಂಟ್ ಬಾಯ್. ಹಲೋ, ಅಲ್ಲಿ ನೋಡಿ, ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಊರಿದೆ. ಯುರೋಪ್ ಅಲ್ಲೇ ಅದೇ ಅಟ್ರಾಕ್ಟಿವ್ ಟೂರಿಸಂ ಪ್ಲೇಸ್. ನೀವ್ ಅಲ್ಲೋದ್ರೆ ಒಳ್ಳೆ ಶಾಪಿಂಗ್ ಎಲ್ಲ ಮಾಡ್ಬೋದು. 20 ವರ್ಷದ ಹಿಂದೆ ನನ್ನ ವೈಫ್ ನಾನು ಇಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಿಮ್ ವೈಫ್ ನ ಸತಿ ಮೀಟ್ ಮಾಡ್ಬೇಕಲ್ಲ? ತಪ್ಪು. ಚೇಚೆ ಆತರ ಅಲ್ಲ, ಸುಮ್ನೆ ಬೇಡ ಅಂತ ಹೇಳದ್ನಲ್ಲ. ಬನ್ನಿ ಹೋಗೋಣ. ನೀವ್ ಹೊರಟ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನೋಡ್ಬೇಕಾಗಿರೋ ಜಾಗನೇ ಇಲ್ಲೇ ಇರೋದು. ಸ್ವರ್ಗ ಇದ್ದಂಗಿದೆ. ಇಲ್ಲ, ನನಗೆ ಈ ಸ್ವರ್ಗನೇ ಸಾಕು. ಆ ಕಡೆ ಇನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ. ನನಗೆ ತುಂಬಾ ಚೆನ್ನಾಗಿದ್ರೆ ಇಷ್ಟ ಆಗಲ್ಲ. ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಸರ್, ಏನಾಯ್ತು? ಏನ್ ಮೈ ಹುಷಾರಿಲ್ವಾ? ಇಲ್ಲ, ನಾನು ಕರೆಕ್ಟ್ ಆಗೇ ಇದ್ದೀನಿ. ಮತ್ ಯಾಕೆ ಆ ಕಡೆ ಬರ್ತಾ ಇಲ್ಲ? ನನಗೆ ನೀರು ಅಂದ್ರೆ ಭಯ. ನೀರು ಅಂದ್ರೆ ಯುರೋಪಿಯನ್ಸ್ಗೂ ಭಯನೇ, ಅದಕ್ಕೆ ಬ್ರಿಡ್ಜ್ ಕಟ್ಟಿರೋದು. ನೋಡಿ, ನಾನು ಪಾಸ್ಟ್ ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ನಮ್ ಫ್ಯೂಚರೇ ಗೊತ್ತಿಲ್ಲದೆ ಓದಾಡ್ತಾ ಇದೀವಿ. ಇವ್ರು ಪಾಸ್ಟ್ ಬಗ್ಗೆ ಏನಂದ್ರೆ? ಅಲ್ಲ, ನಿಮ್ ಪಾಸ್ಟ್ ಅಂದ್ರಲ್ಲ, ಅದೇನು? ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೊಗೇನಕಲ್ ಫಾಲ್ಸ್ಗೆ ಟ್ರಿಪ್ ಹೋಗಿದ್ವಿ. ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್ ಔಟ್ ಆದ. ಅವ್ನ್ ಕಳ್ಳ, ನಾನ್ ಪೊಲೀಸ್. ಅವನಿಗೆ ಬಚ್ಚಿಟ್ಕೊಳಕ್ ಎಲ್ಲೂ ಜಾಗ ಸಿಗದೆ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ. ಅಂದ್ರೆ ಅವ್ನ್ ಯಾರಿಗೂ ಸಿಗ್ಲೇ ಇಲ್ಲ? ನನಗೆ ಅಲ್ಲ, ಅವ್ನ್ ಯಾರಿಗೂ ಸಿಗ್ಲೇ ಇಲ್ಲ. ಸಖತ್ತಾಗಿ ಆಟಾಡ್ಸೋನೆ. ಸಾರಿ. ಅವತ್ತಿಂದ ನನ್ ನೀರು ಅಂದ್ರೆ ತುಂಬಾ ಭಯ. ನಿಮ್ಗೆ ನೀರ್ ನೋಡಿದ್ರೆ ತಾನೇ ಭಯ? ನೋಡಕ್ಕೆ ಹೋಗ್ಬೇಡಿ, ಕಣ್ಣು ಮುಚ್ಕೊಂಡು ನನ್ನ ಹಿಂದೆ ಬನ್ನಿ. ಕರೆಕ್ಟ್. ಹಾಗೆಲ್ಲ ನಂಗೆ ಬರಕ್ಕಾಗಲ್ಲ. ಯಾಕಾಗಲ್ಲ? ನಿಮ್ಗೆ ನೀರು ಅಂದ್ರೆ ಭಯ, ನನ್ಗೆ ಹೆಂಡತಿ ಅಂದ್ರೆ ಭಯ. ನಾನ್ ದಿನ ರಾತ್ರಿ ಕಣ್ಣು ಮುಚ್ಕೊಂಡು ನನ್ನ ಹೆಂಡತಿ ಪಕ್ಕದಲ್ಲಿ ಮಲ್ಕೊಳ್ಳಲ್ವಾ? ಬನ್ನಿ ಸರ್, ಎಲ್ಲ ಇಲ್ಲ. ಓಕೆ, ಅಷ್ಟೇ ತಾನೇ? ನೋಡು, ಹಾಗೆ ಹೋಯ್ತು. ಆ ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇಂಡಿಯಾದಲ್ಲೆಲ್ಲ ಬರೀ ಗುಡ್ಸ್ಲೇ ನೋಡಿರ್ಬೇಕು ನೀವು. ಹೇ, ಆ ಫೌಂಟೇನ್, ಇಟ್ಸ್ ಸೋ ಬ್ಯೂಟಿಫುಲ್. ಅಲ್ಲಿ ನಿಂತ್ಕೊಳ್ಳಿ, ಐಲ್ ಟೇಕ್ ಸಮ್ ಸ್ನ್ಯಾಕ್. ತೆಗಿರಿ. ಏನಿದು? ಬಾಲಿವುಡ್ ಹೀರೋಯಿನ್ ಬಟ್ಟೆ ಬಿಚ್ಚಾಕ್ದಂಗೆ ಎಲ್ಲಂದ್ರಲ್ಲಿ ಬ್ಯಾಗ್ ಬಿಸಾಕ್ತಾ ಇದ್ಯಾ? ಅಯ್ಯೋ ಸರ್, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಕಂಡ್ ಕಡೆ ಕಳ್ರಿರಕ್ಕೆ ಇದು ಇಂಡಿಯಾ ಅಲ್ಲ, ಯುರೋಪ್. ನೀವು ಬ್ಯಾಗ್ ತಂದಿಟ್ಟು 1 ವರ್ಷ ಆದ್ಮೇಲೆ ಬಂದು ನೋಡಿದ್ರು ಬ್ಯಾಗ್ ಇಲ್ಲೇ ಇರುತ್ತೆ. ಅಯ್ಯೋ ಮೇಡಮ್, ನೀವು ತೆಗಿರಿ ಮೇಡಮ್. ಓಕೆ, ರೆಡಿ, ಸ್ಮೈಲ್. ಫೋಟೋ ಬಂತು. ಅಯ್ಯೋ, ನನ್ ಬ್ಯಾಗ್ ಹೋಯ್ತು. ಇದು ಇಂಡಿಯಾ ಅಲ್ಲ, ಯುರೋಪ್. 1 ವರ್ಷ ಬಿಟ್ಟು ಬಂದ್ರು ಬ್ಯಾಗ್ ಅಲ್ಲೇ ಇರುತ್ತೆ ಬಿಡಿ. ಸರ್, ಬ್ಯಾಗ್ ಇಲ್ಲೇ ಇರುತ್ತೆ ಸರ್, ಅದ್ರಲ್ಲಿ ಇರೋ ದುಡ್ಡು ಇರಲ್ಲ. ಹೋಗ್ಲಿ ಬಿಡಿ, ನಿಮ್ ದುಡ್ಡು ಹೋದ್ರೆ ನಮ್ಮ ಹತ್ರ ಇದೆಯಲ್ಲ. ನಿಮ್ ದುಡ್ಡು ಅದ್ರಲ್ಲೇ ಇದೆಯಲ್ಲ. ನಾವನೋ ಬ್ರಿಡ್ಜ್ ದಾಟಿದ್ರೆ ಸ್ವರ್ಗ ಸಿಗುತ್ತೆ ಅಂದ. ಅವ್ನ್ ಸಿಕ್ಕರೆ ಕತ್ತರಿಸಾಕ್ಬಿಡ್ಬೇಕು. ಅಭಿ, ಆ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ? ಮೇಡಮ್, ಡ್ರೆಸ್ ಚೆನ್ನಾಗಿದೆ, ಕೆಳಗಡೆ ಇರೋ ರೇಟ್ ನೋಡಿ 300 ಹೋಗ್ಬಿಡ್ತೀರಾ? ಬ್ಯಾಗ್ ಇದ್ದಿದ್ರೆ ತಗೋಬಹುದಾಗಿತ್ತಲ್ಲ. ಬ್ಯಾಗ್ ಇದ್ದಿದ್ರು ತಗೊಳಕ್ ಆಗ್ತಿರ್ಲಿಲ್ಲ. ಇದು ಯುರೋಪ್, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಇಂಡಿಯಾ ಅನ್ಕೊಂಡ್ರೆ ಚೀಪ್ ಆಗಿ ಸಿಗಕ್ಕೆ. ಇನ್ನೊಂದ್ಸತಿ ಇಂಡಿಯಾ ಬಗ್ಗೆ ಚೀಪ್ ಆಗಿ ಮಾತಾಡ್ರೆ ಪಾರ್ಟ್ ಟೈಮ್ ಕೂಡ ನಿನ್ ಪಾರ್ಟ್ಸ್ ವರ್ಕ್ ಮಾಡಲ್ಲ. ಡ್ರೆಸ್ ಚೆನ್ನಾಗಿದೆ ತಾನೆ? ತಗೋಣ ಬಾ. Yes, please. Show me the dress, please. ಹಲೋ, ದುಡ್ಡೇ ಇಲ್ಲ, ಡ್ರೆಸ್ ಹೆಂಗ್ ತೊಳ್ತೀರಾ? ಕೊಂಡ್ಕೊಳಕ್ ದುಡ್ಡು ಬೇಕು, ಕದಿಯಕ್ಕಲ್ಲ. ಕದೀತೀರಾ? ಹೌದೇನೀಗ ಪೇಪರ್ ಹಾಕ್ಸ್ತೀರಾ? Here is your dress, madam. Please follow me to the dress room. Go ahead. ಏನೇನ್ ಕದಿಬೇಕು ಅಂತಿದ್ದೀರಾ? Excuse me. Yes, sir. I want some running shoes. Try these. Okay. ಇದ್ ನೋಡಿ, ನಿಮ್ಗೆ ಹೆಂಗಿರುತ್ತೆ? ಕಂಫರ್ಟಬಲ್ ಆಗಿದೆಯಾ? ಬಹಳ ಕಂಫರ್ಟಬಲ್ ಆಗಿದೆ. ಅಭಿ, ಯಾಕೆ ಹಾಕೊಳ್ಳಿ. ಯಾಕೆ ಹಾಕೊಂಡು ಅವನ ಹತ್ರ ಹೋಗೋಣ, ಓಡಿ ಟ್ರೈ ಮಾಡ್ತೀವಿ ಅಂತ ಹೇಳೋಣ. 1 2 3 ಅಂತ ಎಣಿಸ್ತೀನಿ, ಓಡೋಗ್ಬಿಡೋಣ. ಎಂತ ಐಡಿಯಾ ಸರ್ ಇದು. ಸರಿ, ಐಡಿಯಾ ಮುಂಚೆನೆ ಗೊತ್ತಿದ್ರೆ ದುಡ್ಡು ಕೊಟ್ಟು ಶೂಗಳೇ ತಗೊಂತಾ ಇರ್ಲಿಲ್ಲ ಸರ್. can you pack this for me, please? Sure.
ಎಕ್ಸ್ಕ್ಯೂಸ್ ಮೀ. Yes, sir. Can we run and try? Yes, you can try. Okay. Ready na? Ready. 1, 2, 3. Hello. Thief. ಸಚಿನ್ ತೆಂಡೂಲ್ಕರ್ ಕೂಡ ಇದೇ ತರ ಶೂ ತಗೊಂತಾ ಇದ್ದ ಅನ್ಸುತ್ತೆ. ಆದ್ರೆ ಅವ್ನು ದುಡ್ಡು ಕೊಡದೆ ಓಡ್ತಾ ಇರ್ಲಿಲ್ಲ ನಮ್ ತರ. ಇವನಲ್ಲಿ ಮುಂಚೆನೂ ಸಿನಿಮಾ ರೇಂಜ್ಗೆ ಚೇಸ್ ಮಾಡ್ತಾವ್ರೆ. ಪಾಪ ಕಾಯಿ ಏನಾಗಿದಾನೋ ಏನೋ. ಇನ್ನೇನಾಗಿರ್ತಾನೆ, ಪೊಲೀಸ್ನವ್ರು ಉಪ್ಪು ಖಾರ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡಾಕ್ಬಿಟ್ಟಿರ್ತಾರೆ. ಏನ್ ನೋಡ್ತಾ ಇದ್ಯಾ? ನೀನ್ ಈ ಹೇರ್ ಸ್ಟೈಲ್ ಅಲ್ಲಿ ಯಾಕೆ ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಹಾ, ಏನಾಯ್ತು? ನಮ್ ಪರಿಚಯ ಆದ್ಮೇಲೆ ನೀನ್ ನನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ದು ಇದೇ ಫಸ್ಟ್ ಟೈಮ್. ಈ ಸಂತೋಷಕ್ಕೆ ಇವತ್ ಪಾರ್ಟಿ ಮಾಡ್ಬೇಕು. ನೀನ್ ಸುಮ್ನೆ ಓವರ್ ಮಾಡಬೇಡ. ನೀನ್ ನಕ್ರೆ ತುಂಬಾ ಚೆನ್ನಾಗ್ ಕಾಣ್ತೀಯ. ಏನು? ಏನಿಲ್ಲ, ಕಾಫಿ ಕುಡಿದ್ವಲ್ಲ, ಬಿಲ್ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇ ಕಾಯ್, ಹಲೋ. ಬಂದ್ಬಿಟ್ರಾ? ಯಾಕೆ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರ? ಹಾಗೇನಿಲ್ಲ, ತುಂಬಾ ಸುಸ್ತಾದಂಗ್ ಕಾಣಿಸ್ತಿದ್ದೀರಾ. ಅಯ್ಯೋ, ಬರೀ ಕಾರಲ್ಲೇ ಓಡಾಡ್ತಿದ್ನಲ್ಲ. ಯುರೋಪ್ ಇಷ್ಟು ದೊಡ್ಡದಾಗಿದೆ ಅಂತ ಗೊತ್ತಿರ್ಲಿಲ್ಲ. ಕಾಫಿ ಕುಡಿತೀರಾ? ಅಯ್ಯೋ ಬೇಗ ಹೇಳಿ ಸರ್, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಒನ್ ಮೋರ್ ಕಾಫಿ ಶೋರ್ ಸರ್. ಅವ್ರು ಇನ್ನೂ ನಿಮ್ ಫಾಲೋ ಮಾಡ್ತಾನೆ ಇದಾರಾ? ನನ್ಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದಾರೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅಬ್ಬಾ ಸರ್, ನಾವಿಲ್ಲೇ ಸ್ವಲ್ಪ ಬರ್ತೀವಿ. ನೀವು ನಿಧಾನಕ್ಕೆ ಬನ್ನಿ, ಕಾಫಿ ಮಾತ್ರ ಬೇಕು ಕಳ್ಸ್ಕೊ. ಓಕೆ ಬಾಬಾ, ಈಗ ರಿಲ್ಯಾಕ್ಸ್ ಆಗಿ ಕಾಫಿ ಕುಡಿಬಹುದು. Your coffee. Thank you. What is this? This is a bill. They paid, no? No. ಮೆಣಸಿನಕಾಯಿ. Yes. Who is that, darling? Mr. Coy. Yes. Please come in. ನಮಸ್ಕಾರ ಸರ್. ಯಾಕೆ ಬಂದ್ರಿ? ನಮ್ ಪ್ರಾಜೆಕ್ಟ್ ಅಪ್ರೂವ್ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಇಂಡಿಯಾಗ್ ಹೋಗ್ತಿದೀವಲ್ಲ, ಕೊನೆ ಸತಿ ನೋಡ್ಕೊಂಡು ಹೋಗೋಣ ಅಂತ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಈ ಇಂಡಿಯನ್ಸ್ ಇಷ್ಟು ಡಾರ್ಲಿಂಗ್, ಹೇಳ್ದೆ ಕೇಳದೆ ಎಂಟ್ರಿ ಕೊಟ್ಬಿಡ್ತಾರೆ. ಸರ್ ಸಡನ್ ಆಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತ. ನೋಡಿ, ನನ್ಗೆ ಪ್ರೈಸು ಸರ್ಪ್ರೈಸು ಇವೆಲ್ಲ ಆಗಲ್ಲ. ಮುಂಚೆನೆ ಹೇಳ್ ಕಳ್ಸಿದ್ರೆ ನಮ್ಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಎನಿವೆ, ಮೀಟ್ ಮೈ ವೈಫ್ ಆಲ್ಡಾ. ಡಾಲ್ಡಾ? ಡಾಲ್ಡಾ ಅಲ್ಲ, ಆಲ್ಡಾ. ALDA. ಸ್ವಲ್ಪ ಮುದ್ದು ಜಾಸ್ತಿ. Make something, darling. Go. Sorry. Super move, love. Super move, love. Alda, darling, tea is ready. Please, for my sake, please. No. Sarasa. ಟೀ. ಥ್ಯಾಂಕ್ ಯು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೀ ಚೆನ್ನಾಗಿಲ್ವಾ? ಇನ್ನು ಕುಡ್ದಿಲ್ಲ. Please take it. ಒಂದ್ ಡೌಟ್, ಎಲ್ಲಾ ಫೋಟೋಸ್ ಅಲ್ಲೂ ನಿಮ್ ಹೆಂಡತಿನ ನಿಮ್ಮನ್ನ ಎತ್ಕೊಂಡಿದ್ರಲ್ಲ, ನೀವು ಟ್ರೈ ಮಾಡಿಲ್ವಾ? ಟ್ರೈ ಮಾಡಿದೆ, ಡಾಕ್ಟರ್ ಬೇಡ ಅನ್ಬಿಟ್ಟು. ನಿಮ್ ಹೆಂಡತಿ ಪ್ರೆಗ್ನೆಂಟಾ? ಇಲ್ಲ, ಅವಳನ್ನ ಎತ್ಕೊಂಡ್ರೆ ನಾನ್ ಪೇಷಂಟ್ ಆಗ್ತೀನಿ ಅಂತ. ಬಾಯ್. ಸರ್, ಎಸ್. ಒಂದ್ ಡೌಟ್. ಯಾಕೆ ಲೇಟು ಕೇಳಿ. ನಿಮ್ದು ಲವ್ ಮ್ಯಾರೇಜಾ? ಎಸ್. ಆಕೆ ಮೊದ್ಲು ನಿಮ್ಮನ್ನ ಲವ್ ಮಾಡಿದ್ರ ಅಥವಾ ನೀವ್ ಆಕೆ ಲವ್ ಮಾಡಿದ್ರ? ಮೊದ್ಲು ಅವಳನ್ನ ಲವ್ ಮಾಡಿದ್ಲು, ಆಮೇಲೆ ನಾನು ಅವಳನ್ನ ಲವ್ ಮಾಡ್ಲೇಬೇಕಾಗಿ ಬಂತು. ಬಾಯ್. MTV ಮಾದೇಗೌಡ್ರಿಗೆ ಬರಿಬೋಳು CTV ಸುಬ್ಬಲಕ್ಷ್ಮಿಗೆ ಬರಿಬೋಳು ಏನು ಬಳ್ಳಾರಿ ನಾಗಪ್ಪ ಫುಲ್ಲು ಕುಶಲ್ ಸಾಂಗ್ ಹೇಳ್ತಾ ಇದ್ಯಾ? ಹಬ್ಬಿಗೆ ಬೋನಸ್ ಜೋರ. ಓಹೋ, ಏನ್ ಬೋಳ್ ಮಾಸ್ಟ್ರು, ಬೆಳಗ್ಗೆ ಕಡೆ ದರ್ಶನ, ಏನ್ ಯಜಮಾನ್ರ ಕಾಕ ಈ ವಿಷಯ ನನಗೆ ಬಿಟ್ರೆ ದೇವರಿಗೆ ಗೊತ್ತು. ನೀನ್ ಏನೇ ಹೇಳೋದಾದ್ರೂ ಲೋ ವಾಲ್ಯೂಮಲ್ಲಿ ಹೇಳು. ನನ್ ವಿಷಯ ಯಜಮಾನ್ರ ಹತ್ರ ಮಾತಾಡ್ದ. ಹೋದ್ ಸತಿ ಬಂದಾಗ 500 ರೂಪಾಯಿ ಕೊಡ್ತೀನಿ, ಫೋನ್ ಮಾಡು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಏನಂಗ್ ಅಲ್ಗಿಂಚ್ತೀಯ? ಒಂದು ನಾಟ್ ರೀಚಬಲ್, ಇನ್ನೊಂದು ಸ್ವಿಚ್ ಆಫ್. ಏನ್ ಡೌ ಮಾಡ್ತೀಯ? ಸಾರಿ, ಇನ್ನೊಂದು ನಂಬರ್ಗೆ 500 ಸಲ ಫೋನ್ ಮಾಡಿದೀನಿ, ಎತ್ತಲ್ಲ ಅಂತ್ಯ. ಅದಕ್ಕೆ ನಿನ್ ವಿಷಯನ ಯಜಮಾನ್ರ ಹತ್ರ ಮಾತಾಡ. ಬಳ್ಳಾರಿ ನಾಗಪ್ಪ, ಹಂಗೆಲ್ಲ ಮಾತಾಡ್ಬೇಡ ಕಣಲ್ಲ. ನೋಡ, ನನ್ನ ಹತ್ರ 3 ಸಿಮ್ ಇರೋ ಮೊಬೈಲ್ ಕಣೋ, ಯಾವ್ದೋ ಒಂದ್ ಲೈನ್ ಅಲ್ಲಿ ಕಚ್ಕೊಂಡ್ಬಿಡ್ತೀನಿ.
ಮಾಡ್ಕೊಳ ಒಂದ್ ನಿಮಿಷ ಈ ಹಳೆ ಪಾತ್ರೆ ಸಾಮಾನ್ ಚಪ್ಪರ್ನೆಲ್ಲ ಮಾಡಿ 100 ರೂಪಾಯಿ ಅಡ್ಜಸ್ಟ್ ಮಾಡಿದೀನಿ. ಇಟ್ಕೊಂಡು ಹೇಳ್ತೀನಿ ಹೆಂಗಾರ ಯಜಮಾನ್ರ ಮೀಟ್ ಮಾಡ್ಸಲ್ಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು. ನೋಡ ನೋಡೋ ಇನ್ನ 400 ರೂಪೀಸ್ ಬ್ಯಾಲೆನ್ಸ್ ತಗೊಂಬಾ, ಆಮೇಲೆ ಮಾತಾಡ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾನೆ. ಇದೇ ಮಗ ಯಾವ್ದೋ ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋನ್ ನಿಂತಂಗೋನೆ ರೋಲ್ ಕಾಲ್ ತಗೊಂಡು ಕೆಲಸ ಮಾಡ್ಕೊಡ್ತಾ ಇಲ್ಲ. ಇರ್ಲೇ ನಮಗೂ ಟೈಮ್ ಬರುತ್ತೆ. ನಾನು ದೊಡ್ಡ ಡೈರೆಕ್ಟರ್ ಆದ್ಮೇಲೆ ಈ ನನ್ನ ಮಕ್ಕಳಿಗೆಲ್ಲ ಸೀನ್ ತೋರಿಸ್ತೀನಿ. ಗೋಲ್ಡ್ ಮಾಸ್ಟರ್ಗೆ 100 ರೂಪೀಸು ಮುಂಡ సకత్ ముండ. మీరు కథ చెప్పండి. హీరో బ్లాక్ డ్రెస్ ಹಾಕೊಂಡು ಬೈಕ್ ಮೇಲೆ ಹೆಲ್ಮೆಟ್ ಹಾಕೊಂಡು ನೈಸ್ ರೋಡ್ ಅಲ್ಲಿ ಸ್ಪೀಡ್ ಹೋಗ್ತಾ ಇದ್ದಾನೆ. ಯಾರಿವೇನು ಈ ಮನ್ಮಥನು, ಅಲ್ಲಿ ರವಿಚಂದ್ರನ್, ಇಲ್ಲಿ ನಮ್ಮ ಹೀರೋ. హీరోయిన్ ఇప్పుడు వస్తుంది. ಹಂಗೆ ರೋಡ್ ಮೇಲೆ ಹೋಗ್ತಾ ಇದ್ರೆ ಒಂದ್ ದೊಡ್ಡ ಪಾರ್ಕ್, ರೋಡ್ మీద ಪಾರ್ಕ್ ಟ್ರಾಫಿಕ್ ವస్తుంది. ಹೀರೋಯಿನ್ ಹೀರೋನ ನೋಡಿದ್ಲು, ಇಬ್ಬರಿಗೂ ಒಂದೊಂದು ಲುಕ್ ಎಕ್ಸ್ಚೇಂಜ್. ಜೋರಾಗಿ ಮಳೆಯಲ್ಲಿ ಮುಂಗಾರು, ಆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಮುಂಗಾರು ಮಳೆ. ಅక్కడ ಗಣೇಶ್ గారు, ఇక్కడ మన హీరో. ಹಾಗೆ ಹಾಡ್ಕೊಂಡು ಹತ್ರ ಬಂದ್ರು. ಇನ್ನೇನು ತಪ್ಕೋಬೇಕು, ಮಧ್ಯದಲ್ಲಿ ಒಂದು ಬಾಲ ಬಂತು. బాలమ్మ పార్క్ లో ఎక్కడొస్తుంది? ನಾನೇನ್ ದೇವಯ್ಯ ಪಾರ್ಕ್ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಜುರಾಸಿಕ್ ಪಾರ್ಕ್ ಸರ್, ಜುರಾಸಿಕ್ ಪಾರ್ಕ್. జురాసిక్ పార్క్. ಎಸ್, ಆ ಪಾರ್ಕ್ ಸುತ್ತ ಭಯಂಕರ ಡೈನೋಸಾರ್ಗಳು. మీరు ఆగండి. తర్వాత ఏమవుతుంది? తర్వాత ఇంకేమవుతుంది? ಯಾವ್ದೋ ಡೈನೋಸಾರ್ ಬಾಲ ಹಿಡ್ಕೊಂಡು ಇಬ್ರು ಹಂಗೆ ಎಸ್ಕೇಪ್. ಹಾಗೆ ಟೈಟಲ್ ಸ್ಟಾರ್ಟ್ ಆಗುತ್ತೆ, ಮುಂಗಾರು ಬಾಲದಲ್ಲಿ ಪ್ರೇಮ. ಹೇಗಿದೆ ಸರ್? ವಾಹ್, ಸೂಪರ್ ಕತೆ. హీరో యారు? మన చిరంజీవి. చిరంజీవినా? చిరంజీవి మన బిడ్డ. ఒరే చిరు రారా. ఈ పేటకు నేనే మేస్తిరి, నిరుపేదల పాలిటి పెన్నిధి. ఈ పేటకు నేనే మేస్తిరి, నిరుపేదల పాలిటి పెన్నిధి. కాయ కష్టం ఎరగని వాళ్ళకి కబడ్దారు కస్తే నేనే మేస్తిరి. గోవిందా గోవిందా. ಮಾಡಕ್ ಬೇರೆ ಕೆಲಸ ಇಲ್ವಾ? ಹೋಗಿ ದುಡ್ಕೊಂತೀನಿ. అమ్మా ధర్మం చేయండి అమ్మా. అమ్మా తినేదానికి ఏమైనా ఇయ్యండమ్మా. రియల్ ఎస్టేట్ లో వచ్చిన డబ్బంతా పోయిందమ్మా. అమ్మా ధర్మం చేయండమ్మా. సూపర్ కతే. మీరెందుకు నవ్వుతున్నారు సార్? సార్ మీరు మీ కొడుక చిరంజీవి గారు ఎక్కడా వెళ్ళారు సార్? వీళ్ళకి ఎంత ఫిక్స్ చేశారు? 5000 సార్. 10,000 ఇచ్చేయండి. నినಗೆ ಆಯ್ತು. మంచిదండి, ముహూర్తానికి రండి. బంగారు కర్రీ కోಳಿ పిట్ట. సార్ మీది ఏ ఊరు? రాజమండ్రినండి. 2 బిస్కెట్ ఎత్కంటమ్మా. నీకోసమే పెట్టింది. ರೈತಳು ಅದನ್ನು ಬಿಡಲ್ಲ ಕಡ್ಡಿ ನನ್ ಮಗ ದಂಡ ಬಂಡಿ ಮುಟ್ಟ ಮಿಸ್ತ್ರಿ ಸರ್. ಕತೆ ಹೆಂಗಿತ್ತು? ಲೇ ಆ ಡಿಪಾರ್ಟ್ಮೆಂಟ್ ಹೋಗಿ ಹಾಕಿದ್ರು, ಬೇಗ ಹಾಕ್ರು. ಅಯ್ಯತ್ತಿರಿ ಲೇ ಸರಿಯಾಗಿ ಮಾಡ್ರು. ರೇ ಡೈರೆಕ್ಟ್ರೆ, ಏನ್ರಿ ಮಾಡ್ತಾ ಇದ್ದೀರಾ ನೀವು? ಅದೇನೋ ಟಸು ಬುಸು ಇಂಗ್ಲಿಷು ಪೌರಾಣಿಕ ಚಿತ್ರ, ಒಂದಕ್ಕೊಂದು ಕನೆಕ್ಷನ್ನೇ ಇಲ್ವಲ್ರಿ? ಸರ್, ಪೌರಾಣಿಕ ಸಿನಿಮಾನ ಕನ್ನಡದಲ್ಲಿ ಮಾಡಿದ್ರೆ ಬರೀ ಕರ್ನಾಟಕದಲ್ಲಿ ಮಾತ್ರ. ಅದೇ ಪೌರಾಣಿಕ ಸಿನಿಮಾ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ವರ್ಲ್ಡ್ ವೈಡ್ ಸರ್. ಓವರ್ಸೀಸ್ ದುಡ್ಡು ಓವರ್ ಆಗಿ ಬರುತ್ತೆ. ಸುಮ್ಮನೆ ಸರ್. ಏನ್ ಓವರ್ಸೀಸ್ ಮನಿನೋ? ಹೋಗಿ ಅದೇನ್ ಮಾಡ್ತೀರಾ ಮಾಡಿ ಮುಗಿಸಿ. ದುಡ್ಡು ಕೊಟ್ಕೊಂಡು ನೀವು ಇಲ್ಲೇ ಕೂತಿರಿ, ಮಿಕ್ಕಿದೆಲ್ಲ ಕೊಟ್ಟು ನನ್ನ ತಲೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿದೀಯಾ? ಅದಿನ್ ಯಾವಾಗ ರಾಮನಗರದ ಬಂಡೆ ತಂದು ನನ್ನ ತಲೆ ಮೇಲೆ ಬಡಿತೀಯೋ ಗೊತ್ತಿಲ್ಲಪ್ಪ. ಕ್ಯಾಮ್ರಾಮನ್, ಈಗ ಹಂಗೆ ಆ ಇಂದ್ರನಿಂದ ಹಂಗೆ ಬ್ಯಾಕ್ ಬಂದ್ರೆ ಆ ಚಿತ್ರಗುಪ್ತ ಯಮ ಅಳ್ತಾ ಕೂತಿರ್ತಾರೆ. ಅದೇ ಸೀನು ಸರ್. ಕ್ಯಾಮ್ರಾ ಈ ಕಡೆಯಿಂದ ಬಂದ್ಬಿಟ್ಲ ಸರ್? ಕ್ಯಾಮ್ರಾಮನ್ ಚೇಂಜ್ ಮಾಡು. ಬೇಡ ಬಿಡಿ ಸರ್, ಅದೇ ಚೆನ್ನಾಗಿದೆ. ನಾನು ಹೇಳಿದ ಕೆಲಸ ಮಾಡು. ರೆಡಿ ಸರ್. ಅವ್ರು ಆಲ್ರೆಡಿ ಡೆಡ್ ಬಾಡಿ ಮೂಡ್ ಹೋಗ್ಬಿಟ್ಟಿದ್ದಾರೆ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕಮನ್ 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 ಸರ್. ಕ್ಯಾಮೆರಾ ರೆಡಿ ಸರ್. ರೋಲಿಂಗ್ ಸರ್. ಆಕ್ಷನ್ ಅಂತ ತಕ್ಷಣ ಸುಮ್ಮನೆ ಮಲಗಿ ಇರಬೇಕು. ನೀನ್ ಯಾಕೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಯಾವ್ದು ಲೋಕಲ್ ಸಾಂಬ್ರಾಣಿ ತಂದ್ಬಿಟ್ಟವನೆ. ಲೋಕಲ್ ಸಾಂಬ್ರಾಣಿ? ನಾನೇನು ಕನ್ನಡ ಸಿನಿಮಾನ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಪಿಕ್ಚರ್, ಇಂಗ್ಲಿಷ್ ಸಾಂಬ್ರಾಣಿ ತರಬೇಕಾನೆ ಸರ್. ಇಂಗ್ಲಿಷ್ ಸಾಂಬ್ರಾಣಿ ಬೇರೆ ಇದೆಯಾ ಸರ್? ಕೆಂಪು ಕಲರ್ ಸರ್.
ನಿಮ್ ಜೊತೆ ಕೆಲಸ ಮಾಡಿದ್ಮೇಲೆ ಎಷ್ಟೋ ವಿಷಯಗಳು ತಿಳ್ಕೊಂಡಂಗಾಯ್ತು. ಇನ್ನು ತುಂಬಾ ವಿಷಯ ಹೇಳ್ಕೊಡ್ತೀನಿ ಸುಮ್ಮನೆ. ಎದಾಗ ಕ್ಯಾಮ್ರಾ ಕಟ್ ಮಾಡಿ. ಕ್ಯಾಮ್ರಾ ಕಟ್ ಮಾಡಿ ನಾನು. ಸರ್ ನೀವು ಕಟ್ ಹೇಳ್ಬೇಕಲ್ಲ ಪ್ರೊಡ್ಯೂಸರ್ ಬೇರೆ ಈ ಕಡೆ ನೋಡ್ತವನೆ. ಸರ್ ಅದೇನೇ ಸರ್ ಒಂದು ಫಿಲ್ಮ್ ಹಾಕಿಲ್ಲ ಹಂಗೆ ಓಡಿಸ್ಬಿಟ್ಟವನೆ. ಅಯ್ಯೋ 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 ನೋಡಿ ಮಿಸ್ಟರ್ ಯಮ ಚಿತ್ರಗುಪ್ತ ಕ್ಯಾರೆಕ್ಟರ್ ಈ ಸೀನ್ ಏನಪ್ಪ ಅಂತ ಹೇಳಿದ್ರೆ ಇಂದ್ರನ ಸಾಯಿಸಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈಸ್ ಗಾಡ್ ಆಫ್ ಹೆಲ್. ಸರ್ ಅದು ಎಲ್ಲಲ್ಲ ಸರ್, ಹೆವನ್. ಹೆವನ್ ಅಂದ್ರೆ ಗೊತ್ತಿಲ್ಲ ಸರ್, ಜನಕ್ಕೂ ಗೊತ್ತಿಲ್ಲ. ಮುಚ್ಚಿಕೊಂಡು ಸರ್. ಈಗ ಇಂದ್ರ ಅಲ್ಲಿ ಸತ್ತು ಬಿದ್ದಿದ್ದಾನೆ, ಪಕ್ಕದಲ್ಲಿ ರಂಬೆ ಉರುಷಿ ಮೇನಕ್ಕೆ ಕೂತಿದ್ದಾರೆ. ನೀವು ಪಕ್ಕದಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಗೊಳೋ ತತ್ತು ಬ್ಲಾಸ್ಟ್ ಮಾಡ್ಬಿಡ್ಬೇಕು. ನಿಮ್ಮ ಅಳುನ ನೋಡಿ ಜನಗಳು ಜನಗಳು ಅಂತ ಆಳ್ಬೇಕು. ಅವರಿಗೆ ಬಾ ತಂಗಿ ಸಿನಿಮಾ ನೋಡಿರೋ ಜನನು ಆರೇಂಜ್ ಗತ್ತಿರ್ಬಾರ್ದು. ಓಕೆ ರೆಡಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಇರೋ. ಅದೇನಾಳೆ ಬೇಗ ಟೇಕಲ್ಲಿದ್ದೀನಿ. ಚಿಕನ್ ಬೇಡ ಕಣೆ, ಮಟನ್ ಮಾಡು. ಚಿಕನ್ ಗುನ್ಯಾ ಬಂದ್ಬಿಡುತ್ತೆ. ಕಟ್ ಮಾಡ. ತಲೆ ಬುದ್ಧಿದ್ದೇನೆಯಾ? ಪೌರಾಣಿಕ ಸಿನಿಮಾದಲ್ಲಿ ಯಾವನಾರು ಮೊಬೈಲ್ ಯೂಸ್ ಮಾಡ್ತಾನ? ಸಾರಿ ಸರ್. ಕರ್ಮ ಇಲ್ಲ ಮಾಡಿಟ್ರು ಮನ್ರ. ಹಲೋ ಸೀನಲ್ಲಿ ಏನಲ್ಲ ನೀನ್ ಡ್ಯಾನ್ಸ್ ಮಾಡ್ತಾ ಇದ್ಯಾ? ಸರ್ ನೀವೆಲ್ರಿಗೂ ಫೋನ್ ಸ್ವಿಚ್ ಆಫ್ ಮಾಡಿ ಅಂದ್ರ ನಾನು ವೈಬ್ರೇಷನ್ ಅಲ್ಲಿ ಇಟ್ಟಿದ್ನ. ಫೋನ್ ರಿಂಗ್ ಆಗಿ ವೈಬ್ರೇಷನ್ ಆಯ್ತಾ, ರಮ್ಯ ರೋಷಿ ಬಂದು ಟಚ್ಕೊಳ್ಳಿ ಕೊಟ್ಟಂಗಾಯ್ತು. ಆಗ ಡ್ಯಾನ್ಸ್ ಮಾಡೋ ಮೂಡ್ ಬಂತು, ಡ್ಯಾನ್ಸ್ ಮಾಡ್ಬಿಟ್ಟೆ ಸರ್. ಡ್ಯಾನ್ಸ್ ಮಾಡ್ಬಿಡು. ಇವ್ರು ಯಾಕೆ ಸರ್ ಡ್ಯಾನ್ಸ್ ಮಾಡಿದ್ರು? ಕ್ಯಾಮ್ರಾ ಆಫ್ ಮಾಡ್ದೇನೋ? ಅಯ್ಯೋ ಕಟ್ ಹೇಳ್ಬೇಕಲ್ಲ ಸರ್. ಇವ್ನ ಟೆನ್ಷನ್ ನನ್ಗೆ. ಅಯ್ಯೋ ಮುಗಿಸ್ಬಿಟ್ಟ. ಏಯ್ ಹೋಗ, ಒಬ್ಬನ ಹತ್ರ ಮೊಬೈಲ್ ಬಿಡ್ಬೇಡ. ಎಲ್ಲ ಕಿತ್ಕೊಂಡ್ ಇಂಗ್ಲಿಷ್ ಸಿನಿಮಾ ತೆಗಿತಾವ್ರೆ. ಎಲ್ಲ ನೋಡಿ ಸರ್. ಸರ್ ಯಾವ್ದ್ರ ಬಗ್ಗೆ? ಈಗ ತೆಗಿತಾರಿಲ್ಲ, ಈ ಸಿನಿಮಾ ಕೊಟ್ಟು ಸರ್. ನೋಡ್ರಿ, ಹಿಂದಿ ಸಿನಿಮಾನ ತೆಲುಗುಲ್ ತೆಗಿತಾರೆ, ಆಮೇಲೆ ತಮಿಳ್ ಸಿನಿಮಾನ ಕನ್ನಡದಲ್ಲಿ ತೆಗಿತಾರೆ, ಆಮೇಲೆ ಕನ್ನಡ ಸಿನಿಮಾನ ಹಿಂದಿಲ್ ತೆಗಿತಾರೆ, ಆಮೇಲೆ ಅದೇ ನಾವು ಸ್ಯಾಂಡಲ್ವುಡ್ ಬಾಲಿವುಡ್ ಯಾವುದಿಲ್ಲ, ಡೈರೆಕ್ಟ್ ಹಾಲಿವುಡ್ ಇಂಗ್ಲಿಷ್ ಸಿನಿಮಾ ತೆಗಿತಾ ಇದೀವಿ. ಆಮೇಲೆ ಪ್ರಪಂಚದಲ್ಲಿರೋ ಜನ ಎಲ್ಲ ಈ ಸಿನಿಮಾ ನೋಡ್ಬೇಕು, ಅದೇ ನಮ್ಮ ಆಸೆ. ಆಮೇಲೆ ಈಗ ಉಂಟೆ ಪರದೆ ಮೇಲೆ ನೋಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ. ಇಂಗ್ಲಿಷ್ ಸಿನಿಮಾ ತೆಗಿಯೋಕೆ ಮೆಂಟ್ಲಾಗೋಗ್ಬಿಟ್ಟು ನಾನೊಂಚೂರು ಮಾತಾಡ್ತೀನಿ ಸರ್. ಕ್ಯಾಮ್ರಾ ವರ್ಕ್ ನಾನ್ ಮಾಡ್ಲಾ? ಬೇಡ ಬಿಡಿ ಸರ್, ನೀವು ಮಾತಾಡಿದ್ಮೇಲೆ ಆಯ್ತು. ಹೇಳಿದಷ್ಟು ಮಾಡು. ಆಕ್ಷನ್ ಆಕ್ಷನ್. ಯಾವನ ಮೊಬೈಲ್ ಆನ್ ಮಾಡಿರೋನು? ಯಾವನ ಮೊಬೈಲ್ ಆನ್ ಮಾಡಿರೋನು? ನೀನಾ? ಯಾವನ ಮೊಬೈಲ್ ಆನ್ ಮಾಡಿರೋನು? ಅವನ ಹುಟ್ಲಿಲ್ಲ ಅಂದ್ಬಿಡಿ ಸರ್. ನನ್ನ ಮೊಬೈಲ್ ಏನ್ ಸರ್, ನಮ್ಗೆಲ್ಲ ಮೊಬೈಲ್ ಆಫ್ ಮಾಡು ಅಂತ ಹೇಳ್ಬಿಟ್ಟು ನೀವು ಮಾತ್ರ ಮೊಬೈಲ್ ಆನ್ ಮಾಡ್ಕೊಂಡ್ಬಿಟ್ಟಿರಲ್ಲ, ನ್ಯಾಯನಾ? ಅದು ಏನಿಲ್ಲ, ನಾನು ಏನ್ ಫೋನ್ ಮಾಡಿದ್ಲು. ಏನ್ ಸರ್ ನೀವು ಡ್ಯಾನ್ಸ್ ಮಾಡಕ್ ಮೂಡ್ ಬಂದು ಅದಕ್ಕೆ ಬಿಡಲಿಲ್ಲ ಸರ್ ನೀವು? ಮಚ್ಚ ಯಮ ಚಿತ್ರಗುಪ್ತ ಎಲ್ಲ ಎಕ್ಕಿಳಿತವ್ರೆ. ಶೂಟ್ ಮಾಡು. ಏನ್ ನಡೀತಾ ಇದೆ ಇಲ್ಲಿ? ಸರ್ ಎಲ್ಲಾರು ಸೇರ್ಕೊಂಡು ನಿಮ್ಗೆ ಮಾಂಜ ಕೊಟ್ಟವ್ರಲ್ಲ. ನನಗೆ ಮಾಂಜ ಕೊಡ್ತಾವ್ರ? ನನ್ನ ಮಗನೇ, ನನ್ನ ಕ್ಯಾರಿಯರ್ ಹಾಳು ಮಾಡಕ್ ಬಂದಿರೋ ನಿನಗ್ ನಾನು ರೀಲ್ ಓಡ್ತಾ ಇದ್ದೆ ಸರ್. ಓಡ್ಬಿಡಿ ಸರ್, ಇಲ್ಲಿ ರೀಲ್ ಓಡ್ತಾ ಇದ್ದ ಸರ್. ಈ ಡೈರೆಕ್ಟ್ರು ಒಂದೊಂದ್ ಕಾಟ ಕೊಡ್ತಾನೇನಪ್ಪ ನನ್ಗೆ. ಒಳ್ಳೆ ತಲೆ ಬಿಸಿ ಮಾಡ್ಬಿಟ್ಟಲ್ಲಪ್ಪ. ಏನಪ್ಪ ಮಾಡೋದೀಗ? ಈಗ ತಣ್ಣಗಾಯ್ತು. ನಮ್ಮಪ್ಪ ಹೇಳ್ತಾನೆ ಇದ್ದ, ಇರೋ ಕಾಂಟ್ರಾಕ್ಟ್ ಕೆಲಸ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ಕೊಂಡಿರೋ ಅಂತ. ನಾನು ಬಣ್ಣದ ಹುಡುಗಿರ್ ನೋಡ್ಕೊಂಡು ಸಿನಿಮಾ ಪ್ರೊಡ್ಯೂಸರ್ ಆಗ್ಬೇಕು ಅಂತ ಇಲ್ಲಿಗೆ ಬಂದೆ. ನನ್ ಮಗ ಇರೋ ದುಡ್ಡೆಲ್ಲ ಖಾಲಿ ಮಾಡಿಸ್ಬಿಟ್ಟ, ನನ್ನನ್ನ ಬೀದಿಯಲ್ಲಿ ನಿಲ್ಸ್ಬಿಟ್ಟ. ತಣ್ಣೀರು ಇವಾಗ ಸೀನ್ ಏನಪ್ಪಾ ಅಂತ ಹೇಳಿದ್ರೆ, ಸೀನ್ ಹೇಳ್ಬೇಕಾದ್ರೆ ಕೈಯೆಲ್ಲ ಕಟ್ಬಾರ್ದು. ಈಗ ನೀವು ಹೀರೋ ನಂಗೆ ಕಿಸ್ ಮಾಡ್ಬೇಕು. ಎಷ್ಟು ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳಿದ್ರೆ, ಸ್ವಂತ ಬಾಯ್ ಫ್ರೆಂಡ್ಗೆ ಕಿಸ್ ಮಾಡ್ದಂಗೆ ಹಚ್ಕೊಂಡ್ಬಿಡ್ಬೇಕು. ಲಾಕು ಸರ್, ಮುಂದಕ್ಕಾಗೋ ಹೆಂಡತಿ ಕಿಸ್ ಕೊಟ್ಟಂಗೆ ಹಂಗೆ ಕೊಟ್ಬಿಡ್ತೀನಿ ಸರ್. ತುಂಬಾ ಡೀಪ್ ಆಗಿ ಹೋಗ್ಬಿಡ್ಬೇಡಪ್ಪ, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಗರ್ಲ್ ಫ್ರೆಂಡ್ ಕೊಟ್ಟಂಗಿದ್ರೆ ಸಾಕು. ಲೈಟ್ ವೇಟ್ ಹಂಗೆ ಸರ್. ಹೆಂಗೊಂದ್ ಮಾಡಪ್ಪ. ಅಯ್ಯೋ ತಡ್ಕೊಳಕ್ ರೆಡಿ ಸರ್. ಹಲೋ ಹಲೋ, ರೆಡಿನಾ? ರೇ ಕ್ಯಾಮ್ರಾ 24 ಗಂಟೆ ಆಕಾಶ ನೋಡ್ತಾ ಇದ್ದೀರಾ? ನೋಡಿ ಹೀರೋ ಸಾಹೇಬ್ರೆ, ಒಂದ್ ರಿಯಾಕ್ಷನ್ ಕೊಡಿ ನೋಡ. ಇದೇನ್ರಿ ನಾಯಿ ಮುಖ ನೆಗ್ದಂಗ್ ಕೊಡ್ತಾ ಇದ್ರೆ, ಬೇರೆ ಕೊಡ್ರಿ. ಇಷ್ಟ ಆಗ್ಲಿಲ್ಲ ಸರ್? ಜಸ್ಟ್ 10 ಮಿನಿಟ್ಸ್ ಸರ್, ಚೇಂಜ್ ಮಾಡಕ್ ಬಿಡ್ತೀನಿ ಸರ್. ಓಕೆ ಓಕೆ, ರೆಡಿನಾ? ಕಿಸ್ ಕೊಡುವ ಕಣ್ ಮುಚ್ಕೊಬೇಕು, ಕಣ್ ಬಿಟ್ಕಂಡೆ ಹಸ್ಮಿ ಸ್ಟೈಲ್ ಅಲ್ಲಿ ಕೊಟ್ಟಾಕ್ಬಿಡ್ತೀನಿ. ರೆಡಿ ಸರ್. ಆಕ್ಷನ್. ಕತ್ರೀನಾ ಸರ್, ಹೀರೋಯಿನ್ ಬಿದ್ದೋಗ್ಬಿಟ್ಲು ಸರ್. ಅಯ್ಯೋ, ಹೀರೋಯಿನ್ ಮೂರ್ಛೆ ಹೋಗ್ಬಿಟ್ಲಲ್ಲ. ಹೋಗಪ್ಪ, ಹೋಗ್ ನೋಡಪ್ಪ, ನನ್ ಕೈಲಂತೂ ಆಗಲ್ಲ. ನೋಡಿ ಸರ್, ರೀ ಕ್ಯಾಮ್ರಾಮನ್ನೇ, ನಿಮ್ ಕ್ಯಾಮ್ರಾ ಸಾಮಾನ್ ಕಳ್ಸಿ ಬಿದ್ದಂಗೆ ಹೀರೋಯಿನ್ ತುಬುಕ್ ಅಂತ ಬಿದ್ದೋಗ್ತಾ ಇದ್ದಾಳೆ. ಒಂದು ಚಿದಂಬರ ರಾಶಿ ಹೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ಸರ್. ಏನ್ರಿ ಅಂತದ್ದು? ನಿಮ್ಮ ಬಾಯಿ ತೊಳೆದು ಬಹಳ ವರ್ಷ ಆಗಿರ್ಬೇಕು, ಬಚ್ಚಲು ಮೂರಿ ವಾಸ್ತೆ ಹೊಡಿತಾ ಇದ್ದೆ. ಹೀರೋ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಬಚ್ಚಲು ತೊಳೆಯಕ್ಕೆ ಟೈಮ್ ಸಿಗ್ತಿಲ್ಲ, ಇನ್ನು ಬಾಯಲ್ರಿ ತೊಳಿ. ಬನ್ನಿ ಸರ್, ನಿಮ್ ಗಂಭೀರ ದೂರ ಪ್ಲೀಸ್.
ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಮ್ಮ. ಅದು ನೀವಿಬ್ರು ಸ್ವಲ್ಪ ಕಿಸ್ಸಿಂಗ್ ಮಾಡೋ ಹತ್ರ ಬಂದ್ರೆ ಸಾಕು, ನಾನು ಗ್ರಾಫಿಕಲಿ ಕಿಸ್ಸಿಂಗ್ ಮಾಡಿಸ್ಕೊತೀನಿ. ಓಕೆ ಸರ್, ಈ ಕಿಸ್ಸಿಂಗ್ ಸೀನ್ಗೋಸ್ಕರ ಈ ಪಿಕ್ಚರ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನೀವು ಗ್ರಾಫಿಕಲ್ ಮಾಡಂಗಿದ್ರೆ ನಿಮ್ನ ಹಾಕತ್ತಿದ್ದೆ. ಎಸ್ ನಾರಾಯಣ ಅವ್ರನ್ನ ಬೇಡ ಬಿಡಪ್ಪ, ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಮ್ಮ. ಹೆಂಗೋ ಮಾಡಿ ಸರ್. ಏರಿಯಾಗಲೇ ಸೆಟ್ ಹಾಕ್ರು. ಅಯ್ಯಪ್ಪ ಗಾಡಿ ಸ್ಟಾರ್ಟ್. ಅವನ ಬಾಯಿಗೆ ಲೈಟ್ ಬಿಡು, ಮುಖಕ್ಕೆ ಲೈಟ್ ಬಿಡಲೇ. ರೆಡಿ ಸ್ಟಾರ್ಟ್ ಕ್ಯಾಮೆರಾ ಸರ್, ಆಕ್ಷನ್. ಕತ್ರೀನಾ ಸರ್, ಹೀರೋಯಿನ್ ಒಳ್ಳೆ 3 ತಿಂಗಳು ತಪ್ಪುತ್ತಾರೆ ಬಿದೋಯ್ತಾ ಇದ್ದಾರೆ ಸರ್. ಹೀರೋಯಿನ್ ಕ್ಯಾನ್ಸಲ್ ಸರ್. ನಾನು ಬಾಂಬೆಯಿಂದ ಕರೆಸ್ತೀನಿ. ರಾಜ್ಕುಮಾರಿ, ಪ್ರೊಡ್ಯೂಸರ್ ಗಂಡುಗಲಿ ಕೆ ಮಂಜು. ಓಕೆ ಸ್ಟಾಪ್ 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 ಸ್ಟಾಪ್. ಯಾಕೆ ಸರ್ ಇವತ್ತು ನೋ ಸೌಂಡ್ ನೋ ಮ್ಯೂಸಿಕ್? ಎಸ್, ಯಾಕೆಂದ್ರೆ ನನಗೆ ಒಳಗೆ ತುಂಬಾ ಕೆಲಸ ಇದೆ. ನಾನು ಒಳಗೋದ್ಮೇಲೆ ನೀವು ಒಂದೊಂದೇ ಮಿಸ್ ಕಾಲ್ ಕೊಡ್ತಾರೆ, ನಾನು ಅಟೆಂಡ್ ಮಾಡ್ತಾ ಇರ್ತೀನಿ. ಓಕೆ ಹೇಳ್ದಷ್ಟು ಮಾಡಿ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು. ಕೆ ಮಂಜು ಸರ್, ಕೆ ಮಂಜು ಸರ್. ಅಯ್ಯೋ ಸರ್ 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 ನಿಮ್ಮನ್ನ ನೋಡಿ ನನಗೆ ಪುಣ್ಯ ಬಂತು ಸರ್. ಸರ್ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಸರ್, ಆಶೀರ್ವಾದ ಮಾಡಿ ಸರ್. ಅಯ್ಯೋ ಸರ್, ಎಷ್ಟು ದೊಡ್ಡ ಪ್ರೊಡ್ಯೂಸರ್ ಸರ್. ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಎಂತೆಂತ ಸಿನಿಮಾ ತೆಗಿದ್ರಿ ಸರ್. ಆಮೇಲೆ ಇತ್ತೀಚೆಗೆ ಡಾಕ್ಟರ್ ಕಮಲ್ ಹಾಸನ್ ಅವ್ರನ್ನ ಕನ್ನಡಕ್ಕೆ ಕರ್ಕೊಂಡ್ಬಂದು ಮತ್ತೆ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರೆ ಸರ್. ಸರ್ ನೀವು ಗ್ರೇಟ್ ಪ್ರೊಡ್ಯೂಸರ್ ಸರ್. ನಿಮ್ ಜೊತೆ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನಾನು ಸಕ್ಸಸ್ ಗ್ಯಾರಂಟಿ ಸರ್. ಅಮಿತಾಬ್ ಸರ್ ಹೆಂಗಿದ್ದಾರೆ ಸರ್? ಬಚ್ಚನ್ ಜೊತೆ ಕನ್ನಡದಲ್ಲಿ ಮಾತಾಡ್ತಾನಲ್ಲ. ಐಶ್ವರ್ಯ ಮೇಡಮ್ ಹೆಂಗಿದ್ದಾರೆ? ಬೇಬಿ ಐಶ್ವರ್ಯ ಅವರು ಚೆನ್ನಾಗಿದ್ದಾರೆ. ವೆರಿ ಗುಡ್ ಸರ್. ಸರ್ ಅವ್ರಿಗೂ ಬೇಬಿ ಆದ್ರೂ ನನ್ಗೂ ಅವ್ರ ಬೇಬಿನೇ ಸರ್. ಥ್ಯಾಂಕ್ ಯು ಸರ್. ಡಬಲ್ ಸಿಮ್ ಸರ್, ಡಬಲ್ ಸಿಮ್. अर्नल्ड 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 जी किधर है जी आप? वो क्या शिवाजी नगर? ಆರ್ನಲ್ಡ್ ಜೊತೆ ಹಿಂದಿಯಲ್ಲಿ ಮಾತಾಡ್ತಿದ್ದಾನಲ್ಲ, ಏನೇನ್ ಕತೆ? ಎಂಪೈರ್ ಹೋಟೆಲ್ के बाजू में हंदी मांसದ ಅಂಗಡಿ. ಅಯ್ಯೋ ಇದು 3ನೇ ಸಿನಿಮಾ. ಅದು ಸರ್, ಅದು ಅಚ್ಚಾ ಒಂದು ನಿಮಿಷ. ಹಲೋ 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 ಸರ್, ನನ್ಗೇನು ಕೆಲಸ ಇಲ್ಲ ಸರ್, ಒಂದು ನಿಮಿಷ ಆಮೇಲೆ ಮಾಡ್ತೀನಿ. ಅದು ಸರ್, ನಾವು ಈ ಮುಂಗಾರು ಮಳೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಲ್ಲ? ಇಲ್ವಲ್ಲ, ಈಗ ಮಾತಾಡೋಣ ಸರ್. ಓಕೆ ಮಾತಾಡೋಣ. ಅದ್ಯಾರೋ ಅವರು ಡೈರೆಕ್ಟರ್ ಅವ್ರ ಹೆಸರನ್ನ ನಮ್ಮ ಮನೆಗೂ ಬಂದಿದ್ರು ಕತೆ ಕೇಳಕ್ಕೆ. ಅದು ಬಟ್ ಮುಂಗಾರು ಮಳೆ. ಬಟ್ ಸರ್, ಈ ಮುಂಗಾರು ಮಳೆ ಸಿನಿಮಾಗೆ ಈ ಮೊಲದ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ ಸರ್? ನಾನೇ ಸರ್. ಮೊಲದ ಐಡಿಯಾ ಏನ್ ಸರ್, ಮೊಲ ಕೊಟ್ಟವನೇ ನಾನ್ ಸರ್ ಮುಂಗಾರು ಮಳೆಗೆ. ಅಯ್ಯ ಕತೆ ಎಲ್ಲ ಹೇಳಿದ ಹಾಡು ಸಿನಿಮಾ ನೋಡಿದೀರಾ? ಅನಕೊಂಡ ಅದೇ ಹಾವಿನ ಸಿನಿಮಾ ಸರ್, ನೋಡಿದೀನಿ ಸರ್. ಅದಕ್ಕೆ ಹಾವು ಕೊಟ್ಟವನೇ ನಾನು ಸರ್. ಹಾವು ಎಲ್ಲಿಂದ ಹಿಡ್ಕೊಂಡ್ ಬಂದ್ರೆ ಸರ್? ಕೆಂಪಾಬದಿ ಕೆರೆ ಎಲ್ಲ. ವಾ 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 ವಾ, ಬಾಸು ಈ ಪರಿ ಸ್ಟೋರಿ ಟೆಲ್ಲಿಂಗ ಎಫೆಕ್ಟ್ ಸಮೇತ ಹೇಳ್ತಾ ಇದಾರೆ. ಬಾಸ್ ಹೀಗೆ ಕತೆ ಹೇಳ್ತಾ ಇದ್ರೆ ಮುಂದೆ ನಮಗ್ ಚಾನ್ಸೇ ಇಲ್ಲ ಅನ್ಸುತ್ತೆ. ಹೌದಲ್ವಾ? ಏನ್ ಸರ್ ಇದು? ಲೇ ಇವಾಗ ನಾನು ಹೆಂಗ್ ಕಾಣ್ತೀನಿ? ಎಲ್ಲ ನಿಮ್ಮಿಂದಾನೆ ಕಣ್ರೋ ಈ ಪರಿಸ್ಥಿತಿ. ಅಲ್ಲೇ ಒಂದೇ ಒಂದು ಮಿಸ್ ಕಾಲ್ ಜಾಸ್ತಿ ಆಗಿದ್ರೆ ಗಂಡುಗಲಿ ಕೆ ಮಂಜು ನನ್ನ ಮಿಸ್ ಮಾಡ್ಬಿಡ್ತಿದ್ನಲ್ಲ. ಬಂದೆ ಶಂಭು. ಲೇ ಶಂಭು, ನನ್ ಕಣ್ಣು ನನ್ ಕನ್ನಡ. ಲೇ ನನ್ ಕಣ್ಣು ಯಾಕೆ? ಲೇ ನನ್ ಕಣ್ಣು ನೋಡಲೇ. ನೋಡೋ ನೋಡ್ದೆ. ಕಾಣ್ತಾ ಇದ್ಯಾ? ಕಾಣಿಸ್ತಾ ಇದೆ. ಏನು? ಮೋರಿಲ್ ಗೋಲಿ ಬಿದ್ದಿರೋ ತರ. ಕೋತಿ ನನ್ ಮಗನ ಕಿಂಡಲ್ಲ. ನಿನ್ನ ದರಿದ್ರ ಕಣ್ಣಿಗೆ ನನ್ನ ಕಣ್ಣು ಮೋರಿಲ್ ಬಿದ್ದು ಗೋಲಿ ತರ ಕಾಣ್ತಾ ಇದ್ದೇನಲ್ಲೇ. ಈ ಕಣ್ಣಿನ ಅಂದ ನೋಡಿನ ಕಣೋ ನಮ್ಮ ಮನೇಲಿ ನನಗೆ ಕಣ್ಣಪ್ಪ ಅಂತ ಹೆಸರಿಟ್ಟಿರೋದು. ಹೌದಾ? ಮತ್ತೆ ಅಣ್ಣವ್ರ ಕಣ್ಣಿಂದು ಕಣ್ಣಪ್ಪ ಅಂತ ಹೆಸರಿಕ್ಕಕ್ಕೆ ಮ್ಯಾಟ್ರಿಗ್ ಬಾ. ಲೇ ನೋಡಲೇ, ನನ್ನ ಬಲಗನ ಅದ್ರತಾ ಇದೆ ಕಣೋ. ಬಲಗನ ಅದ್ರದ್ರೆ ಏನ್ ಅರ್ಥ ಹೇಳು? ಭಾಗ್ಯದ ಬಾಗಿಲು ತೆಗೀತು ಅಂತ. ಕಣ್ಣ ಅದ್ರದ್ರೆ ಭಾಗ್ಯದ ಬಾಗಿಲು ತೆಗಿಯಲ್ಲ. 2,000 ರೂಪಾಯಿ ಕೊಟ್ರೆ ಭಾಗ್ಯನೂ ಬಾಗಿಲು ತೆಗಿತಾಳೆ, ಸೌಭಾಗ್ಯನೂ ಬಾಗಿಲು ತೆಗಿತಾಳೆ. ನಾಯಿ ನನ್ನ ಮಗನೇ, ನಿನ್ಗೆ ಆಲ್ರೆಡಿ 2,000 ರೂಪೀಸ್ ರೆಂಟ್ ಕೊಟ್ಬಿಟ್ಟಿದ್ದೀನಪ್ಪ. ನಿನ್ ಸಮಸ್ಯೆನೇ ಬೇಡ. ಹಂಗಿದ್ರೆ ಈಗ 5 ಸ್ಟಾರ್ ರೇಂಜ್ ಹೋಗ್ಬಿಡೋಣ. 5,000ದಿಂದ 10,000 ಮಕ್ಕಳ ಮೇಲೆ ಹೊಡೆದ್ ಬರ್ತೀನಿ ನನ್ನ ಮಗನೇ. ನಿನ್ನ ವ್ಯವಹಾರನೇ ನನಗೆ ಬೇಡ. ನನ್ನ ಭಾಗ್ಯದ ಬಾಗಿಲು ನನ್ನ ಮನೆಗೆ ಬಂದಾಯ್ತು. ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ. ನಿನ್ನ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋದ್ನಾ? ಅಪ್ಪ ಅಪ್ಪ ಅಪ್ಪ, ದಾರಿ ಬಿಡಿ ಅಪ್ಪ. ಹೋಗ್ಬಿಟ್ಟೇನಪ್ಪ.
ಚಿಂಪಾಂಜಿ ನನ್ನ ಮಗನೇ. ನೀನ್ ಇನ್ನೂ ಸತ್ತಿನಪ್ಪ. ಅಯ್ಯೋ ನನ್ನ ಮಗನೇ, ನಮ್ಮಪ್ಪ ಬದುಕಿದ್ರೆ ಸಾಕು, ಒಳ್ಳೆ ದೇವ್ರ ತರ ನೋಡ್ಕೊಂತೀನಿ ಅನ್ನೋ ಮಕ್ಕಳನ್ನ ನೋಡಿದೀನಿ. ನಮ್ಮಪ್ಪ ರೈಟ್ ಹೇಳಿದ್ರೆ ಸಾಕು ಅನ್ನೋ. ಅಯ್ಯೋ ನನ್ನ ಮಗನ, ಇದೇ ಫಸ್ಟ್ ಕಲಿಯುಗದಲ್ಲಿ ನೋಡ್ತಾ ಇರೋದು. ಹಂಗಲ್ಲಪ್ಪ, ಒಂದು ಕಾಗೆನೂ ಬರ್ದೇವ್ರು ನಮ್ಮನೆಗೆ ಇಷ್ಟೊಂದ್ ಜನ ಬಂದ್ಬಿಟ್ಟಿದ್ರಲ್ಲ, ಮೋಸ್ಟ್ಲಿ ನೀನು ರೈಟ್ ಹೇಳ್ಬಿಟ್ಟಿರ್ಬೇಕು ಅಂತ. ಆಹಾ ನನ್ನ ಮಗನೇ, ನಾನ್ ರೈಟ್ ಹೇಳ್ಬಿಟ್ರೆ ನೀನ್ ದಿನಕ್ಕೊಂದ್ ಮಾಡ್ಕೊಂಬಂದು ನನ್ನ ಮನೆನೆಲ್ಲ ಹಾಳು ಮಾಡ್ಬೇಕು ಅಂತ ಮಾಡಿದ್ಯಾ? ಎಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ಯಾ ನೋಡು. ನಿನ್ನ ತಿಥಿ ಮಾಡ್ದಾಳೆ ನಾನ್ ಸಾಯಲ್ಲ ಕಣೋ ನನ್ನ ಮಗನೇ, ನಾನ್ ಸಾಯಲ್ಲ. ಇವತ್ತೇ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತಾ ಇದ್ದೆ. ಏನೋ ಮನೆಗ್ ನೆಂಟ್ರು ಬಂದಿರಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ನೆಂಟ್ರ ನಿನಗ? ಅವ್ರು ಯಾರಪ್ಪ ನಿನಗಿಂತ ಬರ್ಗೆಟ್ಟವ್ರು? ಅಯ್ಯೋ ನನ್ನ ಮಗನೇ, ನಿನ್ನ ಸೋದರತ್ತೆ ಅಂದ್ರೆ ನನ್ನ ತಂಗಿ ಊರಿಂದ ನಿನ್ನ ತಂಗಿ ನೋಡಕ್ ಬಂದಿದ್ದಾರೆ ಕಣೋ. ಎಂತ ಗುಡ್ ನ್ಯೂಸ್ ಹೇಳಪ್ಪ, ಗುಡ್ ನ್ಯೂಸ್. ಯಾವ್ದು ಹೆಂಗಾರ ಹಾಳಾಗೋಗ್ಲಿ, ಅವ್ರು ಎಷ್ಟು ಹೇಳ್ತಾರೆ ಕೊಟ್ಬಿಟ್ಟು ನನ್ನ ತಂಗಿ ಮದುವೆ ಮಾಡಿ ಮುಗಿಸ್ಬಿಟ್ಟು ನನ್ನ ಲೈನ್ ಕ್ಲಿಯರ್ ಮಾಡ್ದಪ್ಪ. ಬಾವಾ ಬಾವಾ, ಅಯ್ಯೋ ಅಯ್ಯೋ ಆತ್ರ ಹುಟ್ಟಿದ್ದ ನನ್ನ ಮಗನಿಗೆ ಏನ್ ಹುಟ್ಟಿಲ್ಲ ಹೊಟ್ಟಿಲಿ. ಹೇಳೋ ಹೇಳೋ, ಬಂದ್ ಕೂಡ್ಲೆ ಮೀಟಿಂಗ, ಕಂಡ್ ಕೂಡ್ಲೆ ಕಿಸ್ಸಿಂಗ. ಏನೋ ತಪ್ಪಾಗೋಯ್ತು, ಗೊತ್ತಿಲ್ದೆ ಟಚ್ ಆಯ್ತು. ಆಗತ್ತಪ್ಪ, ಆಗುತ್ತೆ ನನ್ನ ಮಗನೇ. ನಾನು ಏನಾದ್ರು ಟಾಂಗ್ ಎತ್ಬಿಟ್ರೆ ಈ ಮನೆ ಮೇಲೆ ಕೆಳಗೆ ಆಗೋಗ್ಬಿಡುತ್ತಪ್ಪ. ಏನಂಗ್ ನೋಡ್ತಾ ಇದೀಯಾ? ನನ್ ತಂಗಿ ಮಗಳು ಎಂಜಿನಿಯರ್ ಭಾಗ್ಯ. ಭಾಗ್ಯ ಎನ್ನಲೇ, ಪುಣ್ಯ ಎನ್ನಲೇ. ನಿಂತ್ಕೊಳ್ಳೆ. ಹಾಯ್ ಭಾವ, ಐ ಆಮ್ ಸಾಫ್ಟ್ವೇರ್. ಐ ಆಮ್ ಅಂಡರ್ವೇರ್. ಅಂಡರ್ವೇರ್ ಗಾರ್ಮೆಂಟ್ಸ್ ಅಲ್ಲಿ ಚಡ್ಡಿ ಹೊಲಿಯೋನ್ ಬಾಯಿಲಿ ಅಂಡರ್ವೇರ್ ಅಂತ ಸಾಫ್ಟ್ವೇರ್ ಬರುತ್ತೆ. ಮೈಯೆಲ್ಲ ಅರ್ಷ್ಟ ಕುಕ್ ಆಗ್ಬಿಟ್ಟಿದೆ. ಶುಭ ಸೂಚನೆ. ಹೋಗೋಗು, ಹೊರ್ಸ್ಕೊ ಹೋಗವ. ನಾನು ಬಂದೆ. ನೀನು ಅಪ್ಪನ ಏನು ಹಿಂಗ್ ಮಾತಾಡ್ತಾ ಇದ್ಯಾ? ತಿನ್ನನು ಎದುರುಗಡೆ ಸುಂದರವಾದ ಹುಡುಗಿ ಇರ್ಬೇಕಾದ್ರೆ ಮಾಡ್ಕೊಡೋದ್ ಬಿಟ್ಟು ಮುತ್ನಂತ 3 ಗಂಟೆ ಹಾಕ್ಸೋದ್ಬಿಟ್ಟು ನನ್ ಮದುವೆಗೆ ಅಡ್ಡುಕೊಟ್ಟ ನಿಂತಿದ್ಯಲ್ಲ. ನೀನ್ ಎಂತ ಹೆಣ್ ತಗೊಂಬಂದ್ ಮದುವೆ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಮೈಸೂರು ಝೂ ಗಾರ್ಡನ್ ಅಲ್ಲಿ ಒಂದ್ ಹೆಣ್ ಚಿಂಪಾಂಜಿ ತಗೊಂಬಂದು ನೀನು ಮದುವೆ ಮಾಡ್ತೀನಿ. ಅಲ್ಲಿವರೆಗೂ ಯು ಕೀಪ್ ಕ್ವೈಟ್. ಅದು ನಿನ್ನ ತಂಗಿ ಮದುವೆ ಆದ್ಮೇಲೆ ಇದೇ ಭಾಗ್ಯಲಕ್ಷ್ಮಿನ ಮನೆಯಿಂದ ಎತ್ತಾಕೊಂಡೋಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಬಂದು ನಿನ್ನ ಕಣ್ಣು ಮುಂದೆ ನಿಲ್ಲಿಸ್ಲಿಲ್ಲ. ನಾವ್ ನಿನ್ ಮಗನೇ ಅಲ್ಲ. ನಿನ್ನ ಮಗ ಇದನ್ನ ಹೇಳಿ ಹೇಳಿನೇ ನನ್ನ ಎದುರ್ತಾನಲ್ಲಪ್ಪ. ಈ ಲಾಂಗ್ನ ಯಾರಿಗೂ ತೋರ್ಸೋದು ನಾನ್ ನೋಡ್ಲಿಲ್ಲ, ಯಾರನ್ನು ಕೊಚ್ಚ ಹಾಕೋದನ್ನು ನಾನ್ ನೋಡ್ಲೇ ಇಲ್ಲ. ನನಗೆ ಒದೆ ಬಿದ್ರೆ ನಿನಗೆ ನಗುನಾ? ಇನ್ನೇನ್ ಗುರು, ಸೆಟ್ ಮಾಡಿ ಸೆಟ್ಲ್ ಆಗ್ತೀಯ ನೋಡಿದ್ರೆ ಒದೆ ತಿನ್ಕೊಂಡ್ ಬಂದಿದ್ಯಾ? ಇಂದಿನ ಒದೆಯೇ ಮುಂದಿನ ಬೆದೆಗೆ ಸೋಪಾನ. ನೋಡ್ತಾ ಇರಲು ಅವಳು ಹೆಂಗಿದ್ರು ಒಂದ್ ವಾರ ನಮ್ಮ ಮನೇಲೆ ಇರ್ತಾಳೆ. ಅವಳನ್ನ ಹೆಂಗಾರು ಸೆಟ್ ಮಾಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಲಿಲ್ಲ ನನ್ ಜೀವನದಲ್ಲಿ ಮದುವೆನೇ ಆಗಲ್ಲ. ಏನು ಏನ್ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಪ್ಪ, ಈ ಎಣ ತಿಂದಿರೋ ತರ ಕುಂತಿದ್ಯಾ? ಕೊಬ್ಬ ಲೇ, ನಮ್ಮಪ್ಪನ ಜೊತೆ ಸೇರ್ಕೊಂಡು ಬ್ಲೂ ಫಿಲ್ಮ್ ನೋಡ್ಬಿಟ್ರ? ಲೇ, ನಮ್ಮಪ್ಪನ ಗೋಲ್ಡ್ ತಡೆಯಕ್ ಆಗ್ತಾ ಇಲ್ಲ ಕಣು. ಅವನು ಕಾಟದಿಂದ
ನನ್ನ ಯೌವನದ ಬಾಳೆಲ್ಲ ಕುಗ್ಗಿ ನಾಯಿ ರೇಂಜ್ಗೆ ಆಗ್ಬಿಟ್ಟಿದ್ದೀನಿ ಕಣೋ. ಇನ್ನೊಂದ್ಸಾರಿ ಏನಾದ್ರೂ ನಾನು ಮದುವೆ ಮಾಡು ಅಂದ್ರೆ ನಿನ್ ಮದ್ವೆ ಅಲ್ಲ ನಿನ್ ತಿಥಿ ಮಾಡ್ಬೇಕಾಗುತ್ತೆ. ಹುಷಾರ್. ಯಾಕ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ, ಮೊದ್ಲು ಅವಳು ಮದುವೆ ಮಾಡಿ ಆಮೇಲೆ ನಿನ್ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ ತಂಗಿಗಿಂತ ಮುಂಚೆ ನಾನು ವಯಸ್ಸು ಬಂದಿದ್ದೀನಿ. ನನ್ನ ಯವ್ವನ ಎಲ್ಲ ಕಳೆದೋದ್ರೆ ಅದನ್ನ ವ್ಯರ್ಥ ಮಾಡಿದ್ದು ಪಾಪ ನಿನಗೆ ಬರುತ್ತೆ. ಅದಕ್ಕೆ ಬೇಗ ಮದುವೆ ಮಾಡು. ನೀನ್ ಮಾತ್ರ ಮೀಸಿ ಡೇ ಹಾಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇರೋ. ನಾನು ಇಲ್ಲಿ ವಯಸ್ಸು ಬಂದಿರೋ ಮನೇಲಿ ಸಾಯ್ತಾ ಇರ್ತೀನಿ. ಅಮ್ಮ ಅಪ್ಪನ ನಂಬಡ, ಹುಷಾರಾಗಿರೋ ಹೇಳಿದ್ದೀನಿ. ಅಪ್ಪ ಬೇಗ ಮದುವೆ ಮಾಡಪ್ಪ. ಯಾರಿಗೆ? ನಮ್ ತಂಗಿಗೆ. ಬಾ ದಾರಿಗೆ ಲಾಂಗ್ ಎತ್ತಿದ್ರೆ ಈ ನನ್ ಮಗ ಮಾತು ಕೇಳೋದು. ನಮ್ಮಪ್ಪ ನನಗ್ ಮದುವೆ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಸುಖನೇ ಅನುಭವಿಸಲ್ಲ ಕಣೋ. ಬಸ್ ನಿಮ್ಮಪ್ಪ ನಿನಗೆ ಮದುವೆ ಮಾಡದೆ ಹೋದ್ರೆ ಏನು, ನಾನ್ ನಿನಗೊಂದ್ ಗತಿ ಕಾಣಿಸ್ತೀನಿ. ಅಂದ್ರೆ ಈಗ ನೀನ್ ಏನ್ ಅನ್ಭವಿಸ್ಬೇಕು ಅನ್ಕೊಂಡಿದ್ಯೋ ಅದ್ರ ಅನ್ಭವಿಸ್ಬೇಕು ಅಷ್ಟೇ ತಾನೇ. ನಾನ್ ನಿನ್ಗೊಂದ್ ಐಡಿಯಾ ಕೊಡ್ತೀನಿ. ಇದೆಲ್ಲ ಓವರ್ ಆಯ್ತು. ಸರಿ, ಈ ಕಾರ್ಡಲ್ಲಿರೋ ನಂಬರ್ಗೆ ಒಂದು ಸಲ ನೀನ್ ಫೋನ್ ಮಾಡಿದ್ರೆ ಆ ಕಡೆಯಿಂದ ಒಂದು ಸುಂದರವಾದ ಹೆಣ್ಣು ಧ್ವನಿ ಬರುತ್ತೆ. ಆಗ ನಿನ್ ಮುಖದಲ್ಲಿ ಈ ತರ ಒಂದು ಸ್ಮೈಲ್ ಬರುತ್ತೆ. ಹಾಗೆ ನೀವಿಬ್ರು ಮಾತಾಡ್ತಾ ಮಾತಾಡ್ತಾ ಹೊಂದಾಣಿಕೆಯಾಗಿ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ಅದೆಲ್ಲ ಸಾಂಗವಾಗಿ ನೆರವೇರುತ್ತೆ. ನೀನೆಂತ ಫ್ರೆಂಡ್ ಕಣಲೇ, ನಿನ್ನಂತ ಫ್ರೆಂಡ್ ಈ ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರ್ದು. ಇಷ್ಟೊಂದು ಕಾಸಿಗೆ ಬಿದ್ದೋಗಿದೆ ಅಂತ ಗೊತ್ತಿಲ್ಲಪ್ಪ ನನಗೆ. ಇದೆಲ್ಲ ಏನಿದ್ರು ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಆಮೇಲೆ ಈ ನಂಬರ್ನ ಯೂಸ್ ಮಾಡ್ಬೇಕಾದ್ರೆ ಏನೇನ್ ಯೂಸ್ ಮಾಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು, ಗೊತ್ತಾಯ್ತಾ? ಹುಷಾರು. ಕಣ್ಣು ಕಾಲೇತಾ. ಇದು ನಮ್ ಕಣ್ಣಪ್ಪನ್ ಸಿಟ್ ಅಲ್ವಾ? ಇದ್ಯಾವ್ದೋ ಬಿಳಿ ಕರಡಿ ಕುಂತೈತೆ. ಬಸ್ಲಲ್ಲಿ ಬಿದ್ದಿರೋ ಗೋಲಿ ತರ ಕಾಣ್ತಾ ಐತಲ್ಲ. ಬಾಸ್ ಏನಾಯ್ತು ಬಾಸ್? ಎಲ್ಲ ಗ್ರಾಚಾರ ಕಣ, ಗ್ರಾಚಾರ ಪಂಚರ ಟೋಟಲ್ ಬಾಡಿ ಪಂಚರ್. ಯಾವ್ದನ್ನ ಗದ್ದೆ ಹಾರಕ್ ಹೋಗಿದ್ರಾ? ಕೇಳಿ ಮಾಡ್ತೀಯಪ್ಪ, ಮಾಡ್ದೆ ಇನ್ನೇನ್ ಮಾಡ್ತೀಯ? ಅಲ್ಲೇ ಯಾಕೋ ನನಗೂ ಫೀಮೇಲ್ಗೂ ಸಿಂಕೆ ಆಗ್ತಲ್ಲ ಕಣ. ಸೀರನ ಮುಟ್ಟಕ್ ಮುಂಚೆನೆ ಪಟಾಕ್ ಅಂತ ಕರೆಂಟ್ ಹೊಡ್ಬಿಡ್ತಾ ಇದೆಯಾ? ಯಾವ್ದೋ ಪಾಲಿಸ್ಟರ್ ಇರ್ಬೇಕು. ಏನ್ ಟಚ್ ಮಾಡ್ದೆ, ಯಾಕೆ ಟಚ್ ಮಾಡ್ದೆ, ಯಾವಾಗ ಟಚ್ ಮಾಡ್ದೆ? ನಿಮ್ಮಂತ ಆಪ್ತ ಮಿತ್ರರು, ನೆರೆ ಹೊರೆಯವರು, ನೆಂಟ್ರು ಇಷ್ಟು ಎಲ್ಲ ಬಂದಿದ್ದಕ್ಕಿನೇ ನನ್ ಮಗಳ ಮದ್ವೆ ಅದ್ದೂರಿಯಾಗಿ ಆಗಿದ್ದು. ಹೌದೌದು. ಅವ್ರ ಕಡೆ ಯಾವ್ದಾದ್ರು ಹೆಣ್ಣಿದ್ಯಾ ಕೇಳ್ರಿ. ಒಂದ್ ನಿಮಿಷ. ಯಾರ್ಗೆ? ನಮ್ಮ ಮಗನ್ಗೆ. ಬಾಯ್ ಮಿತ್ಕೊಂಡು ಕೂತ್ಕೋ. ಆ ಚಿಂಪಾಂಜಿಗೆ ಯಾರು ಹೆಣ್ ಕೊಡ್ತಾರೆ ನೋಡಿ, ಚೆನ್ನಾಗಿರಲ್ಲ. ಆಯ್ತು ಬಾರಾಯ್ತಿ, ಕೇಳ್ತೀನಿ. ಕೇಳಿಸ್ಕೊಡ್ರಾ? ನನ್ನ ಮಗನಿಗೆ ನಿಮ್ ಕಡೆ ಯಾವ್ದಾದ್ರು ಸ್ಫುರದ್ರೂಪಿ ಹೆಣ್ಣಿದ್ರೆ ನೋಡಪ್ಪ. ವರದಕ್ಷಿಣೆ ವರೋಪಚಾರ ಅಂತ ಒಂದ್ 25 ಲಕ್ಷ ರೂಪಾಯಿ ಕೊಟ್ರೆ ಸಾಕು. ಅಂತಿಂತ ಬಡಪಟ್ಟೆ ಹೆಣ್ಮಕ್ಳೇನಾದ್ರು ಸಿಕ್ಕಿದ್ರೆ ಬ್ಯಾಡ್ವೇ ಬೇಡ. ಅವನ ಆ ಜನ್ಮ ಬ್ರಹ್ಮಚಾರಿ ಆಗಿದ್ರು ಸರಿ, ನಾನು ಮದುವೆನೇ ಮಾಡಲ್ಲ. ಆಯ್ತಾಯ್ತು. ಯಾಕೋ ಹಿಂಗ್ ಕೂಕಂತ ಇದ್ಯಾ? ನಿನ್ಗೇನು ಮಾನ ಮರದೆ ಏನಾರು ಇದ್ಯಾ? ಅದೇನಾದ್ರು ಇದ್ದಿದ್ರೆ ನಿನ್ನಂತ ಚಿಂಪಾಂಜಿಗೆ ನಾನು ಇವಳು ಜನ್ಮ ಕೊಡ್ತಾ ಇದ್ವೇನಪ್ಪ. ಚಿಂಪಾಂಜಿ ಅಂದ್ಮೇಲೆ ಅದ್ಯಾಕಪ್ಪ 25 ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ಯಾ? ಲೂಸಾ ಮೆಂಟಲ್ಲ? ಅದನ್ನ ಕೊಟ್ಟ ಅಂದ್ರೆ ತಿಂದಿರೋ ಹೋಳ್ಗೆ ಎಲ್ಲ ಆಚೆಗೆ ಬಂದ್ಬಿಡ್ಬೇಕು. ನಿನ್ ತಂಗಿ ಮದ್ವೆ ಖರ್ಚು ಮಾಡ್ಲಿಲ್ವೇನಪ್ಪ? ಅದನ್ನ ಯಾವ್ದ್ರಲ್ಲಿ ವಾಪಸ್ ತಗೊಳ್ಳೋದು? ನಿನ್ ಮದ್ವೆಯಿಂದ ತಾನೇ. ಇನ್ನೇನ್ ನಾನ್ ಮದ್ವೆ ಆಗ್ತೀನಿ ಅಂದ್ರೆ ಯಾರಾದ್ರೂ ಹೆಣ್ ಕೊಡ್ತಾರ? ನನಗಾಗಿರೋ ವಯಸ್ಸಿಗೆ ಹೆಣ್ಣು ಕೊಡೋದೇ ಹೆಚ್ಚು. ಇನ್ನು ವರದಕ್ಷಿಣೆ ಯಾವ ಕೋತಿ ನನ್ ಮಗ ಕೊಡ್ತಾನೆ? ಕೊಡ್ತಿರದಿದ್ರೆ ಬೇಡ ಬಿಡು. ಅಯ್ಯೋ, ನನ್ ಮಗನ್ ಗತಿ ಯಾವ್ದಾದ್ರು ಮಟ್ಟಕ್ಕೆ ಬರಿ ಮಾಡ್ಬಿಡ್ತೀನಿ. ಮರಿ ಮಾಡ್ಬಿಡು. ನಾನು ಕಾವಿ ಹಾಕೊಂಡು ಕೈಯಲ್ಲಿ ಕಮಾಂಡ್ ಎಲ್ಲ ಇಟ್ಕೊಂಡು ಮನೇಲಿ ಇಟ್ಕೊಂಡಿದ್ದಿಲ್ಲ ಮಾವನ್ ಮಗಳನ್ನ, ಅವಳನ್ನ ಸಿಂಗಾಪುರ್ ಕರ್ಕೊಂಡೋಗಿ ಮದ್ವೆ ಆಗಿ ಫ್ಲೈಟ್ ಅಲ್ಲಿ ಸೋಪ್ನ ಮಾಡ್ಕೊಂಡ್ಬಿಡ್ತೀನಿ. ಹಾಯ್ ಡಾರ್ಲಿಂಗ್, ಒಂದ್ ನಿಮಿಷ ಬಂದೆ. ಅವ್ಳು ಕರ್ತಿದ್ದು ನಿಮ್ಮನ್ನ ರೀ. ಇವನ್ ಹೋಗ್ತಾವ್ನೆ. ಅಯ್ಯೋ ದೇವ್ರೆ. ಓಹೋ, ಏನೋ ನಡೀತಾ ಇದೆ.
ಬನ್ನಿ ಬೇಗ. ಯಾಕೆ ಭಾಗ್ಯ ಏನಾಯ್ತು? ಭಾಗ್ಯ ಯಾಕೆ ಹೋಗಡೆ? ಯಾರೋ ಬಂದಾಗಾಯ್ತು. ಯಾರೋ ಬಂದಂಗಾಯ್ತು? ಯಾರೇ? ಯಾರೋ ಬಂದು ನನ್ ಮೈ ಮೇಲೆ ಕೈ ಆಡಿಸ್ದಾಗ ಆಯ್ತು. ಅಯ್ಯೋ ದೇವ್ರೇ. ಎಂತಂಗಾಯ್ತು? ಏನು ಇಲ್ಲ, ದೇವ್ರಿಗೊಂದ್ಸತಿ ಕೈ ಮುಗಿದ್ಬಿಟ್ಟು ಮನಿ ಕಳವ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಮಾವ, ಯಾರೋ ಕೈ ಆಡಿಸ್ದಂಗ ಆಯ್ತು. ಯಾರೋ ಕೈ ಆಡಿಸ್ದಂಗಾಯ್ತು. ಏನಪ್ಪ ಯಾಕೆ ಯಾರು ಮಲಗಿಲ್ವ ಇನ್ನು? ಯಾರೋ ಭಾಗ್ಯನ್ ಮೇಲೆ ಕೈ ಆಡಿಸ್ದಂಗ ಆಯ್ತಂತಪ್ಪ. ಇವಳ ಮೇಲ ಯಜ್ಞಾನೋ ಇಲ್ಲಿನೋ ಬಂದ್ ಕಚ್ಚಿರ್ಬೇಕು. ಯಜ್ಞಾನ? ಓಹೋ, ಯಾವ ಯಜ್ಞ ಅಂತ ಈಗ ಗೊತ್ತಾಯ್ತು. ಅವ ಏನು ಹೆದರ್ಕಬೇಡ, ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಮನಿಕೋ, ಎಲ್ಲ ಸರಿ ಆಗುತ್ತೆ. ಮಲಿಕೋ, ನಾನ್ ನೋಡ್ಕೊಂತೀನಿ. ಮನಿಕೋ, ಮನಿಕಡ್ರವ, ಮನಿಕಡಿ. ಏ ಒತ್ಸೆ ಒತ್ಸೆ, ಹೆದರ್ಕಬೇಡ ಕಣೋ ಭಾಗ್ಯ, ನಾನಿದ್ದೀನಿ. ನಡಿ ನಡಿ ನಡಿ. ಕರ್ದ ಭಾಗ್ಯ? ಕರ್ದಿದ್ದು ಭಾಗ್ಯ ಅಲ್ಲ, ನಾನು ನಿಮ್ಮ ಜನ್ಮದಾತ. ಯಾಕಪ್ಪ ಅರ್ಜೆಂಟ್ ಆಗಿ ಮಾತಾಡೋದಿತ್ತು, ಸ್ವಲ್ಪ ದಯಮಾಡಿಸ್ತೀರಾ? ಇಷ್ಟೊತ್ತಿನಲ್ಲಿ ನನ್ನ ಹತ್ರ ಏನ್ ಮಾತು? ಅಮ್ಮನ ಹತ್ರ ಮಾತಾಡ್ಕೊಂಡು ಮಲ್ಕೊ ಹೋಗಪ್ಪ. ಅಲ್ಲಪ್ಪ, ಯಾವ್ದೋ ಒಂದು ಹಳೇ ಬಾಕಿನ ಚುಕ್ತಾ ಮಾಡ್ಬೇಕು. ಬಾ. ಬರ್ಲೇಬೇಕಾ? ಬಾ ನಂತಂದೆ, ಬಾ. ಅಲ್ಲ ಇವ್ನು ತುಂಬಾ ಎದ್ರುಕೊಂಡ್ಬಿಟ್ಟವಳೆ. ಇಲ್ಲ ಮಲ್ಕೊ. ಪರವಾಗಿಲ್ಲ, ಹೇಳ್ಬೇಕೆ. ಬಾ 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 ಬಾ. ಅಪ್ಪ ಯಾಕಪ್ಪ? ಬಾಸ್, ಎಂತ ಸಸ್ಪೆನ್ಸ್ ಅಲ್ಲಿ ಕಟ್ ಮಾಡ್ಬಿಟ್ಟೆ ಬಾಸ್. ಮುಂದೇನಾಯ್ತು ಬಾಸ್? ಮುಂದೇನಾಯ್ತು? ಬುದ್ಧಿ ಬಂತಲೇ, ಬುದ್ಧಿ ಬಂತು. ಇನ್ಮೇಲೆ ಯಾವುದೇ ಹೆಣ್ಣು ಮಕ್ಳು ಹಿಂದೆ ಹೋದ್ರೆ ಪ್ರೀತಿಯಿಂದ ಹೋಗ್ಬೇಕು, ಪ್ರೀತಿಗೋಸ್ಕರ ಹೋಗ್ಬೇಕಲ್ಲೇ. ನಿನ್ನಂತ ಐಡಿಯಾ ಕೇಳ್ಕೊಂಡು ಕಾಮಕ್ಕೋಸ್ಕರ ಹೋಗ್ಲೇಬಾರ್ದು. ನಮ್ಮಪ್ಪ ನನಗೆ ನಮ್ಮ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳವನೆ. ನನಗೆ ನಮ್ಮ ಅಪ್ಪನ ವಯಸ್ಸಾದ್ರೂ ಚಿಂತೆ ಇಲ್ಲ, ಕಾಯ್ತೀನಾ? ಬಾಸ್ ಹಂಗೆ ನನಗೂ ಒಂದ್ ನೋಡ್ಬಿಡಿ ಬಾಸ್, ಲೈಫಲ್ಲಿ ಹ್ಯಾಪಿಯಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನನಗಿಂತ ಮುಂಚೆ ನಿನಗೊಂದು ಸೆಟ್ ಮಾಡಿದ್ದೀನ. ಯಾರದು? ನಮ್ಮತ್ತೆ. ನಮ್ಮತ್ತೆ ದೊಡ್ಡ ಮಗಳು ಕಣೋ, ತ್ರಿಪುರ ಸುಂದರಿ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ಮೇಲಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಸುಮ್ನೆ ಒಂದು ಓಲ್ಡ್ ಬಿಟ್ಟಿದ್ದಕ್ಕೆ ಡ್ರೀಮ್ ಲ್ಯಾಂಡ್. ಅಮ್ಮ ಅಯ್ಯಯ್ಯೋ, ಈ ಕಾಗ ವಯಸ್ಸಲ್ಲೋ ಕೇಳ್ದಂಗಿದ್ಯಲ್ಲ ಬಾಸ್. ನೀನಾ? ಇನ್ನೇನು ಯಾವ ಹೋಗಿಯಾ? ನಿಮ್ಮ ಅಪ್ಪ ಅನ್ಕೊಂಡೇನಲ್ಲೇ. ಏನಾಯ್ತು ಬಾಸ್? ಏನಾಯ್ತು ಅಂತ ಕೇಳ್ತೀನೋ ಕಣ್ಣನ್ ಮಗನಲ್ಲೇ. ಎಲ್ಲ ನಿನ್ ಕಾರ್ಡಿನ ಮಹಿಮೆನಪ್ಪ. ಕಾರ್ಡಾ? ನೀನ್ ಕೊಟ್ಟಿಲ್ಲಪ್ಪ ಒಂದು ವಿಸಿಟಿಂಗ್ ಕಾರ್ಡು. ಆ ನಂಬರ್ಗೆ ಫೋನ್ ಮಾಡದ್ನಾ, ಆಮೇಲೆ ಒಂದು ಸುಂದರವಾದ ಹುಡುಗಿ ಸಿಗಾಕೊಂಡ್ಲಾ. ಅವಳನ್ನ ಕರ್ಕೊಂಡು ಲಾಡ್ಜ್ಗೆ ಹೋದ್ರೆ ದುಡ್ಡು ಪೋಲು, ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡ್ರೆ ಸ್ಲೇಟು, ಸೆಂಟ್ರಲ್ ಜೈಲು. ಅದಕ್ಕೆ ಸೀದಾ ಮನೆ ಕರ್ಕೊಂಡ್ ಬಂದ್ಬಿಟ್ಟೆ. ಪರವಾಗಿಲ್ವೇ, ಮನೆ ತುಂಬಾ ಜೋರಾಗೇ ಇದೆ. ಓಹೋ, ಬಿಟ್ರೆ ಇಲ್ಲೇ ಸೆಟ್ಲ್ ಆಗೋ ಪ್ರೋಗ್ರಾಮ್ ಇದೆ. ಹಾ, ನಿನ್ ಮುಖನ್ ಒಂದಿನ ನೋಡಕ್ಕೆ ನನಗ್ ಕಷ್ಟ, ಅಂತದ್ರಲ್ಲಿ ಲೈಫ್ ಲಾಂಗ್ ನೋಡಕ್ ನನ್ಗೇನ ತಲೆ ಕೆಟ್ಟಿದ್ಯಾ? ಬಾಬಾ ನಮ್ಮಪ್ಪ ಬಂದ್ಬಿಟ್ನಲ್ಲಪ್ಪ. ಮಗನೇ ಡಬ್ಬ ಐಡಿಯಾ ಕೊಟ್ಬಿಟ್ಟು ವಿಲನ್ ರೇಂಜಿಗೆ ನಗ್ತೀನಲ್ಲೇ. ನಾನು ನಿನ್ನ ಕಾರ್ಡ್ ಕೊಟ್ಟಿದ್ದು ಯಾವ್ದಾನು ಸೆಟ್ ಮಾಡ್ಕೊಂಡು ಲಾಡ್ಜ್ಗೆ ಹೋಗು ಅಂತ, ಹೆಂಡತಿ ತರ ಮನೆ ಕರ್ಕೊಂಡು ಹೋಗು ಅಂತಲ್ಲ. ನಿಮ್ಮಪ್ಪ ಆಗಿದ್ರೆ ಕೈ ಮುರ್ದ, ನಮ್ಮಪ್ಪ ಆಗಿದ್ರೆ ನಮಸ್ಕಾರ ಸರ್. ಏನಾಯ್ತ್ರಿ? ಅವ್ರದೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಬಿಡಿ ಸರ್. ತಾವೇಗಿದ್ರಿ? ಸರ್ ಇದಾರ? ಸಾರು ಚಿತ್ರಾನ್ನ ಬಿಡಿಸ್ತಾವ್ರಿ. ತಮಾಷೆ ಮಾಡ್ತೀರಲ್ರಿ. ನಾವಿಷ್ಟು ಬೇಗ ಬರೋದ್ ಬೇಡ, ಆಫೀಸ್ ಕೆಲಸ ಮಾಡ್ಕೊಂಡಿರೋಣ ಅಂದೆ. ಈಗ 1 ಗಂಟೆ ಫ್ಲೈಟ್ ಲೇಟು. ಏನ್ ಮಾಡ್ತೀಯ ಇಲ್ಲಿ? ಗುಗ್ಗು ನನ್ ಮಗನೇ, ಯಾವಾಗ್ಲೂ ಬೋರ್ ಆದಾಗ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಈ ತರ ಎಲ್ಲ ಹೋಗ್ತಾ ಇರ್ಬೇಕಣೋ. ಅವಾಗ ನೋಡೋ ಡಿಫ್ರೆಂಟ್ ಡಿಫ್ರೆಂಟ್ ಕಪಲ್ಸ್, ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಆಂಗಲ್ಸ್, ಡಿಫ್ರೆಂಟ್ ಚಪ್ಪಲ್ಸ್. ಅಯ್ಯೋ ಹೌದಾ? ನಮ್ಗೆ ಯಾಕೆ ಬಾಪ. ಹಲೋ ಬಾಸ್. ಗುಡ್ ಮಾರ್ನಿಂಗ್ ಬಾಸ್. ಹೌ ಆರ್ ಯು? ಗುಡ್ ಮಾರ್ನಿಂಗ್. ಬನ್ನಿ ಹೋಗೋಣ. ಬಾಸ್ ಏನಾದ್ರು ಕಳ್ಕೊಂಡ್ರಾ? ಏನು ಹುಡುಕ್ತಾ ಇದೀರಾ? ಬನ್ನಿ. ಏನಾಯ್ತು ಬಾಸ್? ಫುಲ್ ಫೀಲಿಂಗ್ ಅಲ್ಲ ಅವ್ರೆ. ಸರಿ ಬಾ ಬಾ ಬಾ.
ಬನ್ನಿ. ಏನ್ ಇನ್ನು ಸಂಕೋಚನ? ಬೇಗ ಬನ್ನಿ ಯಜಮಾನ್ರೆ, ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ. ನೀವ್ ಇನ್ನು ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ. ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ. ಯಜಮಾನ್ರೆ ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ. ನಮಸ್ಕಾರ ಆಮೇಲೆ ಮಾಡಿದ್ರಾಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, 3 ಜನನ ಕರ್ಕೊಂಬಂದಿದ್ರಲ್ಲ. ಅಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ. ದೇವಸ್ಥಾನಕ್ಕೆ ಹೋಗಿ 3 ಜನನ ಕರ್ಕೊಂಬಂದ್ರೆ ಕರ್ಕೊಂಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾನ್ ನಿನಗೆ ಪುರೋಹಿತರನ್ನ ಕರ್ಕೊಂಬ ಅಂತ ಹೇಳಿದ್ದೆ. ಇವ್ರಿಗೆ ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ. ನೀವ್ ಅಲ್ಲಿರಿ, ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ, ನೀವ್ ಹೆಂಗೋ ನಾನ್ ಹಂಗೆ ಅಂತ. ಬಾಯ್ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗೋ. ಏನ್ ಕೆಲಸ ಮಾಡೋದು? ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ? ಕೆಲಸ ಮಾಡ್ತಾ ಇಲ್ವಾ? ಹುಲ್ ತಿಂದು ಹಾಲ್ ಕೊಡೋ ಹೊಂದಿ ತರ. ಹಂದಿ ಅಲ್ವೋ, ಹಸು ಕಣೋ. ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ. ಬನ್ರಿ ಕೂತ್ಕೊಳ್ಳಿ. ಏನ್ ಸ್ವಾಮಿ, ಇಂತ ಪೆದ್ದನ ಹತ್ರ ಹ್ಯಾಕ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು, ರೊಟ್ಟಿನೂ ಹಳಸಿತ್ತು ಅಂತಲ್ಲ. ಹಾಗೆ ದಿನಕ್ 1 ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಬನ್ನಿ. ಬಂದಾಯ್ತಲ್ಲ ಅಂತೂ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋವಾಗ ಮಾಡ್ಬಿಟ್ಟು. ಏನ್ ಕೆಲಸ ಮಾಡ್ತೀರಾ? ಇವ್ರ ಲಗೇಜ್ ಮೇಲಿಟ್ಯಾ? ಇಟ್ಟಿದೆ. ಯಾವ ರೂಮಲ್ಲಿ ಇಟ್ಟೆ? ರೂಮಾ? ನೀವು ಮೇಲಿಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ. ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಿ ಆಗ್ಲಿಲ್ಲ. ಹೋಗಿ ನಿನ್ಗಳನ್ನ ಹೋಗೋ. ಎಲ್ಲಿ ಮೇಲಕ್ಕ? ಇಲ್ಲ, ಅಲ್ಲಿಂದ ಬೀಳಕ್ಕೆ. ಓಕೆ. ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓಹ್, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಬಾರ್ಸಿ ಕೆಡುವ್ರಿ. ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡವನು. ಎಲ್ಲೋ ಹಾಳಾಗೋಗಿದ್ದೆ. ಮನೇಲಿ ಎಲ್ಲರೂ ಹುಡುಕ್ತಾರೆ. ನೀನು ಹುಡುಕದೆ ಏನ್ ಮಾಡ್ತಾರೆ? ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ? ಅದ್ ಸರಿ, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ಟಮಟೆ ಬಾರ್ಸೋರ್ನ, ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು, ಕರ್ಕೊಂಬಂದ್ಬಿಟ್ಟಿದ್ರಿ. ಇನ್ನೊಂದ್ ಹೇಳಿದ್ರು, ಬೆಂಕಿ ಹಾಕಕ್ ಹೇಳಿದ್ರು, ಹಾಕ್ಬಿಟ್ಟಿದೀನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ. ಬಾರ್ಸೋದು ಟಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ. ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು? ತಿಮ್ಮರಾಯ, ಯಾರು ಅಂತ ಹೇಳು. ನೀನೇ ಅಂತ ಹೇಳು. ಒಂದ್ ನಿಮಿಷ ತಗೊಳ್ಳಿ. ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ಸ್ವಲ್ಪ ಬಡಿಸ್ಲಾ? ಸಾಕು, ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ನೀನ್ ಅಂತ್ಯ ಮಾಡ್ತೀನಿ ಇವತ್ತು. ನಿನ್ನ ಜೀವ ನೋಡ್ತಲ್ಲ, ಇವತ್ತು ನಿನ್ನ ಹಾಳು ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ? ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು ಯಾವ ಕಚಡ ನನ್ನ ಮಗ ಇವ್ರಿಗೆ ಸ್ವೀಟ್ ಆಗ್ಬೋದು? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ,
ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸರ್, ಈ ನನ್ನ ಮಗನ ಹತ್ರ ನೀವ್ ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿ. ತಂದ್ಕೊಡ್ರ ಇಲ್ಲಿ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿಭ್ರಮಣೆ ಅವ್ರಿಗೆ ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ, कंट्रोल रूम को फोन मारो। नमस्कार। ऊटी विमान संचालन हवाई अड्डों में आपका स्वागत है। आपको हिंदी में जानकारी चाहिए तो नंबर 1 प्रेस कीजिए, इंग्लिश में जानकारी चाहिए तो नंबर 2 प्रेस कीजिए, आपको रीजनल लैंग्वेज कन्नड़ में जानकारी चाहिए तो नंबर 3 प्रेस कीजिए। ವಂದನೆಗಳು. ಅಪರೂಪಕ್ಕೆ ಕನ್ನಡದಲ್ಲಿ ಮಾಹಿತಿಯನ್ನ ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ ವಂದನೆಗಳು. ನನ್ನ ನಾಮಧೇಯ ಬಾಂಡ್ ಡಿಕೆ. ಡಿ ಅಂದರೆ ಡಿಕೋಸ್ಟಾ, ನನ್ನ ತಾಯಿ. ಕೆ ಅಂದರೆ ಕೆಪ್ಪನ ಮಗ, ನಮ್ಮ ಅಪ್ಪ. ಬಾಂಡ್ ಬಿ ನಾನು. ಒಟ್ಟಾರೆ ಕೂಡಿ ಬಾಂಡ್ ಡಿಕೆ. ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಹಾಗೂ ನಿಮ್ಮ ಸಮಾಚಾರಕ್ಕೆ ದಿನದ 24 ಗಂಟೆಗಳು ನಿಮ್ಮ ಸೇವೆಯಲ್ಲಿ ನಿರತನಾಗಿರುವ ನಿಮ್ಮ ಹಲೋ ಸರ್, ನಾವು ಒಂದು ಪ್ರೈವೇಟ್ ಫ್ಲೈಟ್ ಅಲ್ಲಿ ಇದೀವಿ ಸರ್. ಇದು ಡ್ರೈವರ್ ಚೆನ್ನಾಗಿ ಪೋಸ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟ ಸರ್. ನಾವು ಹೋಗಿ ಹೇಳಿ ಬೋಸು ಡಿಕೆ. ವಿಚಿತ್ರವಾಗಿದೆ, ಚಾಲಕ ಇಲ್ಲದೇನೆ ವಿಮಾನ ಚಲಿಸುತ್ತಿದೆಯಾ? ಇಲ್ಲ ಇಲ್ಲ ಇಲ್ಲ, ನಾನು ಕಾಮ ಓಡಿಸ್ತಾ ಇದ್ದೀನಿ. ನಿಮ್ಮ ನಾಮ ಚೆನ್ನಾಗಿದೆ, ಆದರೆ ಯಾವ ಕಾಮವೆಂದು ಅರ್ಥವಾಗುತ್ತಿಲ್ಲ. ಆ ಕಾಮವೋ ಇಲ್ಲ ಈ ಕಾಮವೋ? ಇಲ್ಲ ಇಲ್ಲ, ನನ್ನ ಹೆಸರು ಕಾಮ ಅಲ್ಲ, ಕಾಮೇಶ್. ನೋಡಿ ಕಾಮೇಶ್ ಅಲ್ಲ, ಒಂದ್ಸತಿ ಕಾಮೇಶ್. ನೋಡಿ ಒಂದ್ಸಲಿ ಕಾಮೇಶ್. ನಿಮಗೆ ವಿಮಾನ ಹಾರಿಸಲು ಗೊತ್ತಾ? ಇವನಿಗೆ ಕಾಗೆ ಹಾಸೋದು ಬೇರೇನು ಗೊತ್ತಿಲ್ಲ ಸ್ವಾಮಿ. ದಯವಿಟ್ಟು ಈ ವಿಮಾನವನ್ನು ಕೆಳಗೆ ಇಳಿಸುವುದು ಹೆಂಗೆಂದು ಹೇಳಿ ಸ್ವಾಮಿ. ವಿಮಾನವನ್ನು ಇಳಿಸುವುದಕ್ಕೆ ಮೊದಲು ವಿಮಾನವನ್ನು ಹಾರಿಸುವುದರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಹಾರಿಸುವುದಕ್ಕೆ ಮೊದಲು ವಿಮಾನದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಈ ಸಮಯ ತಾವು ಪ್ರಯಾಣ ಮಾಡುತ್ತಿರುವ ವಿಮಾನದ ತೂಕ 2698 kg 40 ಗ್ರಾಂಗಳು. ಇಬ್ಬರು ಚಾಲಕರು ಕಾರ್ಯನಿರ್ವಹಿಸುವಂತಹ ಒಂದು ಸಣ್ಣ ಖಾಸಗಿ ವಿಮಾನ. ಈ ವಿಮಾನ 2 ಪಂಖ, 2 ಯಂತ್ರ, 3 ಚಕ್ರಗಳನ್ನು ಒಳಗೊಂಡಿರುತ್ತದೆ. ಇಳಿಯಲು 2 ದ್ವಾರಗಳು ಹಿಂದೆ ಇದೆ. ತುರ್ತು ನಿರ್ಗಮನಕ್ಕೆ ನಿಮ್ಮ ಬಲಭಾಗದಲ್ಲಿ ಇನ್ನೊಂದು ದ್ವಾರವಿದೆ. ಈ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸದಾ 24 ಗಂಟೆ ನಿಮ್ಮ ಸೇವೆಯಲ್ಲಿ ಬಾಂಡ್. ನೋಡಿ ಸ್ವಾಮಿ, ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಅದರಿಂದಾಗಿ ತಾವು ಏನೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ, ಸಹನೆ, ಸಮಾಧಾನ ಮುಖ್ಯ. ಹೀಗೆ ಹೇಳಿ ನಿಮ್ಮ ಕಣ್ಣು ಮುಂದೆ ನೇರವಾಗಿ ಏನು ಕಾಣುತ್ತಿದೆ ಎಂಬುದನ್ನ ನಮಗೆ ತಿಳಿಸಿ. ಅಲ್ಲ, ಸಾವಿಗಿಂತ ಮುಂಚೆ ನಿಮ್ಮ ಕಣ್ಮುಂದೆ ವೇಗ ಮಾಪನ ಕಾಣುತ್ತಿದೆಯಾ? ಕಾಣಿಸ್ತಾ ಇದೆ. ಮಾಪಕದ ಪಕ್ಕದಲ್ಲಿ ಒಂದು ಕೆಂಪು ಗುಂಡಿ ಇದೆಯಾ? ಇದೆ. ಪ್ರೆಸ್ ಮಾಡಿದೆ, ಆಮೇಲೆ ತಪ್ಪು ಮಾಡಿದಿರಿ. ಅದನ್ನು ಒತ್ತಬಾರದಿತ್ತು. ಆ ಗುಂಡಿಯನ್ನು ಒತ್ತುವುದರಿಂದ ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ಲೇ ಕಾಮ, ಅವನು ಎಳೆದು ಮಾತಾಡಕು, ನೀನು ಅರ್ಜೆಂಟ್ ಆಗಿ ಏನೋ ಮಾಡಕು. ನನಗಿರೋದು ಒಂದು ಪ್ರಾಣ ಕಣೋ, ಏನೇನೋ ಆಗ್ತಿದೆ, ಸರಿ ಕೇಳಿಸ್ಕೊಂಡು ಮಾಡು. ಸಂತೋಷದ ವಿಷಯ ಏನಪ್ಪಾ ಅಂತಂದ್ರೆ, ಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದರೂ ಉಪಮುಖ್ಯ ಚಾಲನಾ ಯಂತ್ರ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಲೇ ಇರುತ್ತದೆ. ಒಂದ್ ಕಿಡ್ನಿ ಹೋದ್ರೆ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಿದೆ. ಉಪಚಾಲನಾ ಯಂತ್ರ ಚಾಲನೆಯಲ್ಲಿ ಇದೆ, ಆದರೆ ಅದು ಉತ್ತಮ ಗುಣಮಟ್ಟದ್ದಲ್ಲ. ಓಡ್ತಾ ಇದ್ರೆ ಓಡ್ತಾನೇ ಇರುತ್ತೆ,
ಆದ್ರೆ ಅದು ಎಲ್ಲಿವರೆಗೂ ಓಡುತ್ತೆ ಅನ್ನೋದನ್ನ ನಾವು ಭರವಸೆ ಕೊಡಕ್ಕಾಗೋದಿಲ್ಲ. ಅಯ್ಯೋ ಅಪ್ಪ, ಅಯ್ಯೋ. ನೋಡಿ ಸ್ವಾಮಿ, ಸಹನೆ ಇರಲಿ, ತಾಳ್ಮೆ ಇರಲಿ, ಸಮಾಧಾನನೂ ಇರಲಿ, ಇದಕ್ಕಿಂತ ಮುಖ್ಯವಾಗಿ ಶಾಂತಿಯನ್ನ ಕಾಪಾಡಿ. ಸರ್ ಕಾಪಾಡಿ ಸರ್, ನಾವೀಗ ಏನ್ ಮಾಡ್ಬೇಕು ಸರ್? ನನ್ನ ಜೊತೆಯಲ್ಲೇ ನಾನು ಏನು ಹೇಳ್ತೀನೋ ಅದನ್ನ ನೀವು ಹೇಳಿ. ಹೇ ಭಗವಂತ, ನಾವು ಏನೇ ಪಾಪ ಮಾಡಿದ್ರು ನಮ್ಮನ್ನು ಕ್ಷಮಿಸಿಬಿಡು. ನಾವು ನಿಮ್ಮ ಪಾದ ಸೇರುತ್ತಿದ್ದೇವೆ. ಇಷ್ಟಾನೋ ಕಷ್ಟನೋ ನಾವೆಲ್ಲ ಒಂದು ದಿನ ಆ ಶಿವನ ಪಾದ ಸೇರಲೇಬೇಕು. ಆದರೆ ಈ ಸಾವು ನಮಗೆಲ್ಲರಿಗೂ ಒಂದು ಕೊಡುಗೆಯನ್ನ ಕೊಟ್ಟಿದೆ, ಅದೇ ಬದುಕು. ಈ ಸಾವು ಎಷ್ಟು ವಿಚಿತ್ರವೆಂದರೆ ಮುಂದೆ ಇದ್ರೂ ಕಾಣೋದಿಲ್ಲ, ಹಿಂದೆ ಬಂದ್ರೂ ಗೊತ್ತಾಗಲ್ಲ. ಅದು ಗೊತ್ತಾಗುವಷ್ಟರಲ್ಲಿ ನಾವು ಸಾವಿಗೆ ತುಂಬಾ ತುಂಬಾ ನಾವು ಸಾವಿಗೆ ತುಂಬಾ ಏನೇ ಆದ್ರೂ ನಾವು ಸಾವಿನ ದವಡೆಯಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಎಲ್ಲೇ ಬಚ್ಚಿಟ್ಕೊಂಡ್ರು ಸಾವು ನಮ್ಮನ್ನ ಕೈ ಬೇಯಿಸಿ ಕರೀತಾ ಇರುತ್ತೆ. ಸದಾ ನಿಮ್ಮ ಸೇವೆಯಲ್ಲಿ ಬಾಂಡ್ ಡಿಕೆ. ಹಲೋ ಹಲೋ ಹಲೋ. ಅಯ್ಯೋ ಬರಗತ್ತ ನೋಡಪ್ಪ, ಹೊಡಿ ಚಪ್ಪಾಳೆ. ಇವರ ನಿಮ್ಮ ಮಗ? कैसा है? मैं इधर फिल्म प्रोड्यूसर बात कर रहा हूँ. देखिए ಈ ಮರ್ಡರ್ ಪಿಕ್ಚರ್ ನ ಮರ್ಡರ್ ಮಾಡೋ ತರ ಒಂದು ಎಕ್ಸ್ಟ್ರಾರ್ಡಿನರಿ ಪಿಕ್ಚರ್ ತೆಗಿಬೇಕು. ಮಲ್ಲಿಕಾ ಶೆರಾವತ್ಗೆ ವಯಸ್ಸಾಗೋಗ್ಬಿಟ್ಟಿದ್ರೆ ಅವ್ರ ಮಗಳು ದೊಡ್ಡೋಳಾಗೋ ತನಕ ಕಾದ್ಬಿಡೋಣ. ಮರ್ಡರ್ ಪಾರ್ಟ್ 2 ಅಂತ ಸ್ಟಾರ್ ಡಸ್ಟ್, ಸ್ಕ್ರೀನ್, ಫಿಲ್ಮ್ ಫೇರ್ ಎಲ್ಲಾದ್ರಲ್ಲೂ ಅಡ್ವರ್ಟೈಸ್ ಕೊಟ್ಬಿಡೋಣ. ಎಕ್ಸ್ಟ್ರಾರ್ಡಿನರಿ ಫೀಲ್ ಸಿನಿಮಾ लेने का है महेश भट्ट जी. ओके? ಅದು ರಿಯಲ್ ಅಂತ ತಿಳಿಬೇಡು, ರೀಲ್. ओके महेश भट्ट जी, ये मर्डर फिल्म का बारे में हम लोग सिंगापुर में मीटिंग रखेंगे. ओके? हम थोड़ा बिजी हैं. ओके बाय बाय. हाय डैड. ಹಾಯ್. ನನಗ ಕೊನೆಯದಾಗ ಉಳಿದಿರೋ ಒಂದೇ ಒಂದು ಕೊಹಿನೂರ್ ಡೈಮಂಡ್ ಅಂದ್ರ ಇದ ನೋಡಪ್ಪ. ಅದಿರ್ಲಿ ದೊಡ್ಡ, ನಾನ್ ನಿಮ್ ಕೊಹಿನೂರ್ ಡೈಮಂಡ್ ಜೊತೆಲಿ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ತೀನಿ. ಹಲೋ ಬ್ರದರ್, ನೀನು ನನ್ನ ಮಾರಮ್ಮನ್ ಗುಡಿ ಭೈರಪ್ಪನ ದೇವಸ್ಥಾನ ಕರ್ಕೊಂಡ್ರೆ ನಾನು ಬರಲ್ಲ. ಒಳ್ಳೆ ಪಬ್ಬು, ಒಳ್ಳೆ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮತ್ತೆ ಬರ್ತೀನಿ. ಆಯ್ತು ಬನ್ನಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ಮೈ ಕೊಹಿನೂರ್ ಡೈಮಂಡ್ ಕುಡ್ದ ಮತ್ನಾಗ ಏನಾರ ನಾಲ್ಗಿ ಸಡ್ಲಾ ಬಿಟ್ರ ಮಾನ ಮರ್ಯಾದೆ ಹೋಗತಿ ಹುಷಾರ್. ಹಲೋ, ಇಷ್ಟೊತ್ತು ನಿನ್ನ ಮಾನ ಮರ್ಯಾದೆನ ಕೂತ್ಕೊಂಡು ನೀನೇ ತೆಕ್ಕೊಂಡಲ್ಲ. ದೊಡ್ಡ, ನಾನು ನಿನ್ನಷ್ಟು ದಡ್ಡ ಅಲ್ಲ. ಸಾರಿ ಬಾ ಬ್ರದರ್. ನನ್ನ ನಾಟಕದ ಕಂಪ್ನಿ ಗಿಫ್ಟ್. ಯಾಕೋ ಬಡ್ಕೊಂತೀಯ? ಅಲ್ಲ ಗುರುವೆ, ನನ್ನ ಜೀವನದಲ್ಲಿ ಎಷ್ಟು ಸುಳ್ಳು ಹೇಳಿ ಸಂಸಾರ ಹಾಳು ಮಾಡಿರ್ಬೋದು. ನಿನಗಲ್ಲ, ಸೊಳ್ಳೆಗೆ. ಕಂಟಿನ್ಯೂ. ನಿನ್ನ ವಿಷಯದಲ್ಲಿ ಒಂದೇ ಒಂದು ನಿಜ ಹೇಳಿದ್ರು ಯಾರು ನಂಬ್ತಾ ಇಲ್ವಲ್ಲ. ನಂಬೋದಿರ್ಲಿ, ಹೇಳಕ್ ಹೋದ್ರೆ ಧರ್ಮದೇಟ್ ಆಗ್ತಾರಲ್ಲ ಗುರುವೆ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲೋ ಸತ್ಯ? ಎಲ್ಲ ಮೂಗೇಟಣ್ಣ. ಓ ಹಂಗೆ. ಸತ್ಯ, ದುನಿಯಾ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ನೀನೇನೇ ಸತ್ಯ ಹೇಳಿದ್ರು ಅದಕ್ಕೊಂದ್ ಪ್ರೂಫ್ ಕೊಡು ಅಂತಾರೆ. ಏನ್ ಪ್ರೂಫ್? ಈಗ ನಾನೊಂದ್ ಸತ್ಯ ಹೇಳ್ತೀನಿ, ಹೇಳು. ಹೇಳೋದಕ್ ಮುಂಚೆ ಒಂದ್ ಪ್ರೂಫ್ ಕೊಡ್ತೀನಿ. ಕೊಡೋಣ. ಜಸ್ಟ್ ಅ ಮಿನಿಟ್. ವಾಟ್ ಇಸ್ ದಟ್? ಹಲೋ ಹಲೋ. ಏನಪ್ಪ ನಿನ್ ಕಥೆ? ಎಲ್ಲಿ ಹೋಗಿದ್ದೆ ನೀನ್? ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೇಳೋರ್ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅರ್ಜೆಂಟ್ ಕೆಲಸ ಆಯ್ತು ಕಣ, ಹೊರಟು ಬಂದೆ. ಆಹಾ, ನನಗೆ ಹೇಳ್ದೆ ಎಲ್ಲಿ ಹೋಗಿದ್ಯಾ ನೀನು? ನನಗಿಂತ ಏನ್ ಅರ್ಜೆಂಟ್ ಕೆಲಸ ಆಯ್ತು ನಿಂಗೆ? ಏನ್ ಅರ್ಜೆಂಟ್ ಕೆಲಸನಾ? ಬೇಗ ನಿನ್ನ ಮದುವೆ ಮಾಡ್ಕೊಂಡು ಹನಿಮೂನಿಗೆ ಕರ್ಕೊಂಡೋಗೋಣ ಅಂತ. ಅದ್ರ ವಿಷಯವಾಗಿ ಮಾತಾಡೋದಕ್ಕೆ ನಮ್ ದೊಡ್ಡಮ್ಮನ ಮನೆಗೆ ಬಂದೆ. ವಾಟ್? ನಿಮ್ಮಮ್ಮಂಗೆ ನಮ್ಮ ಮದ್ವೆ ವಿಷಯ ಹೇಳಿದ್ರೆ ಓಕೆ, ಈ ದೊಡ್ಡಮ್ಮ ವಾಟ್ಸ್ ದಿಸ್? ಚಿನ್ನ, ಈ ದೊಡ್ಡಮ್ಮಂದಿರು ಅತ್ತೆದಿರು ಇಲ್ದೆ ಈ ಮದ್ವೆನೆಲ್ಲ ನಡ್ಸೋದಕ್ಕಾಗಲ್ಲ. ಅದಕ್ಕೆ ನೀನು ನಿಮ್ಮ ಅಪ್ಪನಿಗೆ ಹೇಳಿ ಬೇಗ ಎಂಗೇಜ್ಮೆಂಟ್ ಯಾವಾಗ ಅಂತ ಹೇಳು. ಫಾರ್ ಮಿ ನೋ ಎಂಗೇಜ್ಮೆಂಟ್. ಓಕೆ, ಸ್ಟ್ರೇಟ್ ಮದ್ವೆ. ಯಾರ ಜೊತೆ ಯಾವಾಗ ಎಂಗೇಜ್ಮೆಂಟ್ ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಥ್ಯಾಂಕ್ ಯು. ಆದ್ರೂ ನಿಮ್ಮಪ್ಪ ACP ಒಂದ್ ಮಾತು ಹೇಳಿದ್ರೆ ಚೆನ್ನಾಗಿರೋದು. ನೀನ್ ನನ್ ಬಗ್ಗೆ ಏನು ಟೆನ್ಷನ್ ತಗೋಬೇಡ. ಏನೇ ಇದ್ರು ನಿನ್ ಕಡೆಯಿಂದ ಫಸ್ಟ್ ಮಾತಾಡ್ಕೊಂಡ್ ಬಾ. ಓಕೆ ಚಿನ್ನ, ನಾಳೆ ನಮ್ಮಮ್ಮ ದೊಡ್ಡಮ್ಮ ಇರ್ಬೇಕಾದ್ರೆ ಫೋನ್ ಮಾಡ್ತೀನಿ. ನೀನ್ ತುಂಬಾ ಇನ್ನೋಸೆಂಟ್ ಹುಡುಗಿ ತರ ಸಾಫ್ಟ್ ಆಗಿ ನಾನ್ ನಿಮ್ ಜಾಯಿಂಟ್ ಫ್ಯಾಮಿಲಿ ಸೇರ್ಬೇಕಂದ್ರೆ ತುಂಬಾ ಪುಣ್ಯ ಮಾಡಿದೀನಿ ಅಂತ ಹೇಳ್ಬೇಕು, ಆಯ್ತಾ? ಏನು, ಮದ್ವೆ ಆದ್ಮೇಲೆ ನಾವ್ ನಿಮ್ ದೊಡ್ಡಮ್ಮನ್ ಮನೇಲಿ ಇರ್ಬೇಕಾ? ಗಂಡನ್ ಮನೇಲಿ ಸಾಕಾ?
ಈ ವಾಯ್ಸು ಎಲ್ಲೋ ಕೇಳಿಸ್ಕೊಂಡಿದ್ದೀನಲ್ಲ. ಮತ್ತೆ ಅನ್ನಪೂರ್ಣಮ್ಮನ್ ತಮ್ಮನ್ ಮಗಳದು. ಅದೆಲ್ಲ ಓಕೆ, ಇದನ್ನೆಲ್ಲ ನನಗೆ ಕೇಳಿಸುವಂತ ಉದ್ದೇಶ ಏನು ತಂದೆ? ನಾನು ಲವ್ ಮಾಡ್ತಾ ಇರೋ ವಿಷಯ ಊರವ್ರಿಗೆಲ್ಲ ಹೇಳೋದ್ ಬಿಟ್ಟು ಡೈರೆಕ್ಟ್ ಆಗಿ ನಿಮ್ಮ ಮತ್ತೆ ಅನ್ನಪೂರ್ಣಮ್ಮನ್ ಹೇಳ್ದೆ ಅಂತ ಇಟ್ಕೋ. ನಾನು ಬಂದಿದ್ ಕೆಲ್ಸ ಮುಗೀತು. ನೀವು ಬಂದಿದ್ದ ಕೆಲ್ಸ ಏನು? ಆ ಯಮ್ಮನ ಹತ್ರ ಆಶೀರ್ವಾದ ತಗೊಳ್ಳೋ. ಯಾಕೋ? ಮದುವೆಗೆ. ಯಾರನೋ? ಪ್ರಿಯಾನ. ಲೇ ಪಾಪ ಅಮ್ಮ ಅವ್ರು ಮಗನ ಮದುವೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿರೋ ಹುಡುಗಿನ ಆ ಅಮ್ಮನ ಹತ್ರ ನೀನು ಕರ್ಕೊಂಡೋಗಿ ಆಶೀರ್ವಾದ ತಗೊಳ್ಳೋದ್ರಲ್ಲಿ ಯಾವ ನ್ಯಾಯ ಇದೆ ಗುರುವೆ? ಅದೇ ನ್ಯಾಯ. ನಾಳೆ ಮಧ್ಯಾಹ್ನ ಸರಿಯಾಗಿ 12:30ಕ್ಕೆ ನಾನು ಮತ್ತೆ ಪ್ರಿಯಾ ಅನ್ನಪೂರ್ಣಮ್ಮನವ್ರ ಹತ್ರ ಆಶೀರ್ವಾದ ತಗೊಳ್ಳೋದನ್ನ ತಪ್ಪದೆ ವೀಕ್ಷಿಸಿ. ಹ್ಯಾವ್ ಎ ನೈಸ್ ವೀಕೆಂಡ್. ಟೇಕ್ ಕೇರ್. ಗುಡ್ ನೈಟ್. ಈಗ ಉಠೆ. ನಾನು ಸತ್ಯ ಅಂತ ಪ್ರೂವ್ ಮಾಡ್ತೀನಿ. ಹಸಿರು ಸೀರೆ ತೆಗಿ, ಅವಳಿಗೆ ಅದು ಬಣ್ಣ ತುಂಬಾ ಇಷ್ಟ. ಏನೇ ತಗೋ. ಹಿಂಗೇನಮ್ಮ ಚೂಡಿದಾರ್ ಬೇಕಾ? ಮಿಡಿ ಬೇಕು, ಪ್ಯಾಂಟ್ ಬೇಕು, ಶರ್ಟ್ ಬೇಕು, ಏನ್ ಬೇಕು? ಅದು ಆ ವಿಶ್ವಾಸ ಇದನ್ನಲ್ಲ ಇದಾನೆ. ಅವನಿಗೇನು? ಅವನು ಅದೇ ಅವನೊಂದು ಹುಡುಗಿನ ಲವ್ ಮಾಡ್ತಿದ್ದಾನೆ. ಅದೇ ತಾನೇ ಹೇಳಕ್ ಬಂದೆ. ಅದನ್ನೇ ಪ್ರೂಫ್ ಸಮೇತ ಹಿಡ್ಕೊಂಡ್ ಬಂದಿದ್ದೀನಿ. ನೀವು ನೋಡಿದ್ರೆ ಹಂಗೆ ಆದ್ರೆ ಅಲ್ಲಾಡ್ಬಿಡ್ತೀರಾ ನೋಡಿ. ನೋಡ್ರಿ ನೋಡ್ರಿ ಎಲ್ರು ನೋಡ್ರಿ, ಸತ್ಯ ಏನು ಅಂತ ಗೊತ್ತಾಗತ್ತೆ ನೋಡ್ರಿ. ಬನ್ನಿ ನೋಡಿದಾಯ್ತು, ಕೊಡ ಬನ್ನಿ. ಅವ್ವ ಪಾಪಚ್ಚಿ. ಪಾಪಚ್ಚಿ. ಆಲ್ ದ ಬೆಸ್ಟ್. ಅಮ್ಮ, ಯಾರ್ದು ಫೋಟೋ ಅದು? ನೀನ್ ಈ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಇವನೇ ದೇವ್ರ ಹಣೆ ಗೊತ್ತಿಲ್ಲ. ಈ ಹುಡುಗಿ ಯಾರು? ಯಾರು? ಈ ಹುಡುಗಿ ಯಾರು? ಅದನ್ನೇ ನಾನು ಕೇಳ್ತಾ ಇರೋದು. ಇದನ್ನ ನನ್ನ ಹತ್ರ ಇರ್ಲಿ. ಹೆಂಗ್ ಏನು ನಾನು ಹುಡ್ಕೊಂಡ್ ಬಂದ? ಇಲ್ಲ, ಈ ಸತ್ಯ ಸತ್ಯ ನೋಡ್ಕೊ. ಸತ್ಯ ಹುಡ್ಕೊಂಡ್ ಬಂದ. ಸತ್ಯ ಸಿಕ್ತು. ಇದು ನಿಮ್ ರೂಮ? ಖಂಡಿತವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಬರ್ಲಾ? ಆಯ್ತಾಯ್ತು, ಗೊತ್ತಾಗುತ್ತೆ ಗೊತ್ತಾಗುತ್ತೆ. ದಿಸ್ ಈಸ್ ನಾಟ್ ಫಾರ್ ಯು, ದಿಸ್ ಇಸ್ ಫಾರ್ ಮೀ. ಹಲೋ ಹಲೋ. ಒಂದ್ ನಿಮಿಷ, ನಮ್ ದೊಡ್ಡಮ್ಮನ ಹತ್ರ ಮಾತಾಡ್ತೀಯಾ? ಕರ್ಚೀಫ್ ಕವರ್ ಮಾಡ್ಕೊಂಡು ಮಾತಾಡು. ಯಾಕೆ? ಬ್ಯಾಕ್ ಗ್ರೌಂಡ್ ತುಂಬಾ ನಾಯ್ಸಿ ಆಗಿದೆ ಅದಕ್ಕೆ. ಆಯ್ತು. ಅಮ್ಮ, ನಾನ್ ಮದ್ವೆ ಆಗ್ಬೇಕಾರೋ. ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ ನೀನು? ಒಳ್ಳೇದು. ಹಲೋ. ನಮಸ್ಕಾರ. ನಮಸ್ಕಾರ. ಹಲೋ ಅಮ್ಮ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ನಿನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ನಿಮ್ ಹಿರಿಯರ ಹತ್ರ ಮಾತಾಡ್ದಿಯನಮ್ಮ? ನೀವೆಲ್ಲ ನಮ್ ಜೊತೆ ಇರ್ತೀರಾ ಅಂದ್ರೆ ನಾನ್ ಸ್ವಲ್ಪ ಧೈರ್ಯದಿಂದ ಮಾತಾಡ್ತೀನಿ. ನಾವಿಲ್ಲಿ ದೊಡ್ಡವರೆಲ್ಲ ಚರ್ಚೆ ಮಾಡಿ ನಿಮ್ ತಂದೆ ತಾಯಿ ಹತ್ರ ಬಂದು ಮಾತಾಡ್ತೀವಿ. ನೀನೇನ್ ಚಿಂತೆ ಮಾಡ್ಬೇಡ. ತುಂಬಾ ಸಂತೋಷ ಆಯ್ತಮ್ಮ. ವಿಶುಗೆ ಇಷ್ಟೊಂದ್ ಜನ ಇದ್ದಾರೆ ಸಪೋರ್ಟ್ ಮಾಡಕ್ಕೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆಯ್ತು, ನಿನ್ನ ಒಂದ್ಸಲ ನೋಡ್ಬೇಕಲ್ಲ ನಾವು. ಯಾವಾಗ ಮನೆಗ್ ಬರ್ತೀಯಾ? ರೈಟ್. ನನ್ನ ಮಗನ ಎಂಗೇಜ್ಮೆಂಟ್ ಇದೆ, ಆವಾಗ ಹುಡುಗನ್ ಜೊತೆಗೆ ಬಾ ನೀನು. ಖಂಡಿತವಾಗ್ಲೂ ಬರ್ತೀನಮ್ಮ. ಹುಬ್ಳಿಗೆ? ಹುಬ್ಳಿಗ? ಒಂದ್ ನಿಮಿಷ ಅರಮ್ಮ. ಏನು ಹುಬ್ಳಿ ಅಂತಿದ್ದಾರೆ? ನೀನ್ ಹುಬ್ಳಿಲಿ ಇದೆಯಾ? ಅಲ್ಲ ಅಲ್ಲ ಅಲ್ಲ, ಅದು ಹುಬ್ಬಳ್ಳಿ ಅಲ್ಲ, ಹೂಬಳ್ಳಿ ಅಂತ. ಇಲ್ಲ, ಸೌತ್ ಕರ್ನಾಟಕ ಅಲ್ಲಿದೆ. ಅದ್ ಸರಿ, ನಿಮ್ಮಪ್ಪನ್ಗೆ ಆದಷ್ಟು ಬೇಗ ಜರ್ತಾರಿ ಸೀರೆ, ಸಫಾರಿ ಸೂಟು ಖರೀದಿ ಮಾಡಕ್ ಹೇಳು. ಯಾಕೆ ಅಂದ್ರೆ ಬೇಗ ಮದುವೆ ಆಗಿ ಹನಿಮೂನ್ಗೆ ಹೋಗೋದಕ್ಕೆ. ಆಯ್ತು. ಹಾಯ್ ಪ್ರಿಯಾ. ಹಾಯ್ ಹಾಯ್
ನಿನ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ನ ಹತ್ರ ಸ್ವಲ್ಪ important ವಿಷಯ ಮಾತಾಡ್ಬೇಕು. ದಯವಿಟ್ಟು ಕೂತ್ಕೋ. ಪ್ರಿಯಾ, ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ಮಹಾನ್ ಸತ್ಯನ ಹೇಳ್ಬಿಡ್ಬೇಕು, ಕೇಳು. ನೀನ್ ಯಾವಾಗ್ಲೂ ಸುಳ್ಳು ಹೇಳ್ತೀಯ ನಂಗೆ ಗೊತ್ತು. ಬಾಯೇ ಪ್ರಿಯಾ, ನನಗೂ ಸತ್ಯ ಪ್ರಿಯಾ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೂ ತುಂಬಾ ಟೆನ್ಷನ್ ಆಗ್ಬಿಟ್ಟಿದೆ. ನೀನ್ ಕೇಳ್ಬಿಡಮ್ಮ. ನೋಡಮ್ಮ, ನಿನ್ನನಿಗೆ ನಿಮ್ಮ ಅಪ್ಪನಿಗೂ ಎಲ್ಲರನಿಗೂ ಸತ್ಯ ಕೇಳಮ್ಮ. ಆಯ್ತು. ಈ ಮನೇಲಿ ಒಬ್ಬ ಇದ್ನಮ್ಮ, ಅವನು ಮೊಬೈಲ್ ಅಲ್ಲಿ ನೀನು ಫೋಟೋಗಳೆಲ್ಲ ಇಟ್ಕೊಂಡಿದ್ದಾನಮ್ಮ. ಫೋಟೋನ? ಅಯ್ಯೋ, ನಿನ್ ಫೋಟೋ ಬರೀ ಮೊಬೈಲ್ ಅಲ್ಲೇನೋ ಅವ್ನ ಜೊತೆಲೇ ಇಟ್ಕೊಂಡಿದ್ದಾನಮ್ಮ. ಅದನ್ನ ನಾನು ಸೀಕ್ರೆಟ್ ಆಗಿ ಕ್ಯಾಚ್ ಮಾಡಿ ತಗೊಂಡ್ಬಂದು ಮನೆಯವರಿಗೆಲ್ಲ ತೋರಿಸಿದ್ರೆ ಯಾರು ನಂಬಲೇ ಇಲ್ಲಮ್ಮ. ನನಗೆ ಧರ್ಮದೇಟ್ ಹಾಕಿ ಕಳ್ಸ್ಬಿಟ್ರು. ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ? ಅದೇಮ್ಮ ವಿಶ್ವಾಸ. ಈ ಮದುವೆ ನಡೆಯೋದಕ್ಕೆ ಅವನು ಬಿಡೋದಿಲ್ವಂತೆ. ಆನಂದ್ಗೂ ನಿನಗೂ ಮದುವೆ ನಡೆಯಲ್ವಂತೆ. ಅವನಿಗೂ ನಿನಗೂ ಮಾತ್ರ ಮದುವೆ ಆಗುತ್ತಂತೆ. ಇದನ್ನ ತಡೆಯಕ್ಕೆ ನೀ ಮನೆಯವರು ಪ್ರಯತ್ನ ಮಾಡಿದ್ರೆ ನೀನು ಎಳ್ಕೊಂಡೋಗಿ ಎತ್ತಾಕೊಂಡೋಗಿ ಮದುವೆ ಆಗ್ತಾನಂತೆ. ಅತ್ತೆ ಹತ್ರ ಆಶೀರ್ವಾದ ತಗೊಂಡೇ ಮದುವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳಿದ್ನಮ್ಮ. ಯಾವಾಗ ಬಂದಿದ್ದ? 1 ವಾರದ ಹಿಂದೆ ಬಂದಿದ್ನಮ್ಮ. 2 ದಿವಸ ಇಲ್ಲೇ ಇದ್ನಮ್ಮ. ನನ್ ಬಿಟ್ಬಿಡಮ್ಮ ಅಮ್ಮ, ಪ್ಲೀಸ್ ಅಮ್ಮ, ಬಿಟ್ಬಿಡಮ್ಮ. ಏನಮ್ಮ? ನೀನ್ ಈಗ್ಲೇ ವಿಶ್ವಾಸಕ್ಕೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳು. ಆಗಲ್ಲಮ್ಮ, ನಾನ್ ಏನ್ ಹೇಳಿದ್ರು ಯಾರು ನಂಬಲ್ಲ ಅಂತ ನಿನ್ ಗೊತ್ತಿಲ್ವಮ್ಮ. ನಾನ್ ಬಿಟ್ಬಿಡಮ್ಮ. ನೀನ್ ಫೋನ್ ಮಾಡಿ ಅವ್ನ್ ಬರಕ್ ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ಮಾಡು. ನನ್ ಫೋನಲ್ಲಿ ಬೇಡ, ನಿನ್ ಫೋನಲ್ಲಿ ಮಾಡ. ಬೇಗ ಮಾಡು. ಹಲೋ ಸತ್ಯ, ವಿಶ್ವಾಸ್, ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ನಾನು ಅರ್ಜೆಂಟ್ ಆಗಿ ಇಲ್ಲಿ ಬರ್ಬೇಕಪ್ಪ, ಇಲ್ಲಾಂದ್ರೆ ಪ್ರಿಯಾ ಪ್ರಾಣ ಕಳ್ಕೊತಾಳೆ. ನನ್ನ ಪ್ರಾಣ ತೆಗಿತಾಳಪ್ಪ. ಸತ್ಯ ಸತ್ಯ ಸತ್ಯ, ನಾನು ಹೇಳ್ತಿರೋದಲ್ಲ ಸತ್ಯ. ನನ್ನ ಪ್ರಾಣ ನಿನ್ ಕೈಲಿದೆಯಪ್ಪ. ಬೇಗ ಬನ್ ಬಾಪ ಬಾಪ ಬಾಪ. ಹೋಗು. ಚಾಕು ಸೈಡ್ ತೆಗಿ.